ನಮಸ್ಕಾರ. ಆರ್ಯನ್ ಇಂಡಿಯಾಕ್ಕೆ ಬಂದದ್ದು ತಾಯಿ ತಂದೆಯ ಬಲವಂತಕ್ಕೆ ಮಣಿದು. ಅಜ್ಜ ಅಜ್ಜಿ ನಿನ್ನನ್ನು ನೋಡಲು ತುಂಬ ಆಸೆ ಪಡ್ತಾರೆ. ಒಂದೇ ಒಂದು ಬಾರಿ ಹೋಗಿ ಬಾ ಪುಟ್ಟ. ನೀನೇನು ಅಲ್ಲಿ ತುಂಬ ದಿನ ಇರುವುದೇನು ಬೇಡ. ಮುಂಬೈನಲ್ಲಿ ಇದ್ದು ಬಿಡು. ಪ್ರಸನ್ನನ ಮನೆಯಲ್ಲಿ ಸಾಕೇತ್ ಜೊತೆಗೆ ಇರುವಂತೆ ನೋಡು. ನಾವು ಪ್ರತಿ ವರ್ಷ ಹೋಗ್ತೀವಿ. ಅನ್ವಿತಾ ಸಹ ನಮ್ಮ ಜೊತೆಗೆ ಬರ್ತಾಳೆ. ಆದರೆ ನೀನು ಮಾತ್ರ ಹೋಗೇ ಇಲ್ಲ. ಈ ಸಾರಿಯ ಜಾತ್ರೆಯಲ್ಲಿ ದೇವಸ್ಥಾನದಲ್ಲಿ ನಿನ್ನ ಹೆಸರಿನಲ್ಲಿ ಪೂಜೆ ಇರಿಸಿಕೊಂಡಿದ್ದಾರಂತೆ. ನೀನು ಹೋಗಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳು. ಮೊದಲೇ ನಿನ್ನ ದೊಡ್ಡಮ್ಮನಿಗೆ ನಮ್ಮ ಮೇಲೆ ಕೋಪ ಇದೆ. ಸೀಮೆಗಿಲ್ಲದವ ನಿನ್ನ ಮಗ. ಅವನು ನಮಗೂ ಮಗನೇ ತಾನೇ. 3 ಜನ ಹೆಣ್ಮಕ್ಕಳ ನಡುವೆ ಇರುವವನು ಅವನು ಒಬ್ಬನೇ. ಕುಲದೀಪಕ ಕಣೆ, ಕಳಿಸು ಅಂದಿದ್ದಾರೆ. ನಿನ್ನ ಅತ್ತೆಯವರು ಸಹ ಹೇಳಿದ್ದಾರೆ. ಮಾಮ್, ಪ್ಲೀಸ್ ಸ್ಟಾಪ್ ದಿಸ್ ಮ್ಯಾಟರ್. ನಾನು ಹ್ಞೂ ಅಂದಾಯ್ತಲ್ಲ, ಇನ್ನು ಎಷ್ಟು ಅಂತ ಅದೇ ಮಾತು ರಿಪೀಟ್ ಮಾಡ್ತಾ ಇರ್ತೀರಿ. ನಾನು ಮೊದಲ ಪಚ್ಚಿಮಾಮನ ಮನೆಗೆ ಹೋಗಿ ಅಲ್ಲಿಂದ ಊರಿಗೆ ಹೋಗ್ತೀನಿ, ಆಯಿತಾ? ಆಯಿತು ಮೈ ಡಿಯರ್. ನಿನ್ನ ಆಸೆಗೆ ನಾವೆಂದಾದರೂ ಅಡ್ಡಿಪಡಿಸಿದುಂಟಾ? ನಿತೀಶ್ ಭಾರದ್ವಾಜ್ ಕುಟುಂಬ ಅಮೆರಿಕದ ಟೆಕ್ಸಸ್ನಲ್ಲಿ ಸುಮಾರು 15 ವರ್ಷಗಳಿಂದ ನೆಲೆಸಿತ್ತು. ಪತ್ನಿ ಮಾಯಾ, ಆರ್ಯನ್ ಮತ್ತು ಅನುಷಾ 2 ಮಕ್ಕಳು. ಆರ್ಯನ್ ಇಂಡಿಯಾಗೆ ಹೋಗದಿರಲು ಕಾರಣವಿತ್ತು. ಅವನೆಂದು ಅಂದಿನ ತನ್ನ ಚಿಕ್ಕಂದಿನ ದಿನಗಳನ್ನು ಮರೆಯಲಾರ. ಕೇಶವರಾವ್ ಭಾರದ್ವಾಜ್ ಹಾಗೂ ನಿರ್ಮಲಾ ದಂಪತಿಗೆ 4 ಮಕ್ಕಳು. ದೊಡ್ಡ ಮಗ ರಾಜೇಶ್, ಚಿಕ್ಕವನು ನಿತೀಶ್. ಅನಿತಾ, ಅದಿತಿ 2 ಹೆಣ್ಣು ಮಕ್ಕಳು. ಇಬ್ಬರನ್ನು ಒಳ್ಳೆ ಸಿರಿವಂತರ ಮನೆತನಕ್ಕೆ ಕೊಟ್ಟು ಮದುವೆ ಮಾಡಿದ್ದರು. ನವಿಲೂರಿನ ಜೋಡಿದಾರ್ ಕುಟುಂಬಕ್ಕೆ ಅನಿತಾ ಸೊಸೆಯಾಗಿ ಹೋಗಿದ್ದಳು. ದಾವಣಗೆರೆಯ ಕ್ಲಾತ್ ಮರ್ಚೆಂಟ್ ಎಂದೇ ಹೆಸರಾಗಿದ್ದ ವ್ಯಾಪಾರಸ್ಥರ ಮನೆಗೆ ಅದಿತಿ ಸೊಸೆಯಾಗಿದ್ದಳು. 2 ಹೆಣ್ಣು ಮಕ್ಕಳಿಗೂ ಚೆನ್ನಾಗಿ ಖರ್ಚು ಮಾಡಿ ಮದುವೆ ಮಾಡಿದ್ದರು. ಹಿರಿಯ ಮಗನಿಗೂ ಸಹ ಮಂಡ್ಯದ ಸಿರಿವಂತರ ಮಗಳು ಜಾನಕಿಯೊಂದಿಗೆ ಮದುವೆ ಮಾಡಿದ್ದರು. ನಿತೀಶ್ ಓದಿನಲ್ಲಿ ಚುರುಕಾಗಿ ಇಂಜಿನಿಯರಿಂಗ್ ಮುಗಿಸಿದ್ದ. ಒಂದು ಕಾಲು ಕುಂಟಾಗಿದ್ದ ಕಾರಣ ಅವನು ಮಾತ್ರ ಎಲ್ಲರ ತಿರಸ್ಕಾರಕ್ಕೆ ಒಳಗಾಗಿಯೇ ಬೆಳೆಯಬೇಕಾಗಿತ್ತು. ರಾಜೇಶ್ ಡಿಗ್ರಿ ಮುಗಿಸಿ BEd ಮಾಡಿದ್ದ. ಅವನಿಗೆ ಮಂಡ್ಯದ ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಸಿಕ್ಕಿತ್ತು. ಜೊತೆಗೆ ತಮ್ಮ ಹಳ್ಳಿಯಲ್ಲಿ ಪಂಚಾಯತ್ ಮೆಂಬರ್ ಸಹ ಆಗಿದ್ದ ಕೇಶವರಾಯರಿಗೂ ಕಿರಿಮಗನೆಂದರೆ ಅದೇಕೋ ಅಷ್ಟಕ್ಕಷ್ಟೇ. ಅವನು ದುರಾದೃಷ್ಟಕ್ಕೆ ಎಂಜಿನಿಯರ್ ಆಗಿ ವರ್ಷ ಕಳೆದರೂ ಸರಿಯಾದ ಕೆಲಸ ಸಿಕ್ಕಿರಲಿಲ್ಲ. ಸಿಕ್ಕ ಕೆಲಸವನ್ನು ಅವನು ಒಪ್ಪಿಕೊಂಡಿರಲಿಲ್ಲ. ಇನ್ನು ಹೆಣ್ಣು ತರುವುದಾದರೂ ಎಲ್ಲಿಂದ? ಸದಾ ಮನೆಯಲ್ಲಿ ಇರುತ್ತಿದ್ದವನನ್ನು ಎಲ್ಲರೂ ಹಂಗಿಸುವವರೇ. ಕೊನೆಗೂ ನಿರ್ಮಲಾ ತನ್ನ ಬಡ ತಮ್ಮನ ಮಗಳು ಮಾಯಾಳನ್ನು ಸೊಸೆಯಾಗಿಸಿಕೊಂಡಿದ್ದರು. ಮಾಯಾ ಮದುವೆಯಾದ ವರ್ಷದಲ್ಲಿಯೇ ಗಂಡು ಮಗುವಿನ ತಾಯಿಯಾಗಿದ್ದಳು. ಗಂಡು ಮಗು ಎಂದು ಯಾರೂ ಬೀಗದಿದ್ದರೂ ವರ್ಷದೊಳಗೆ 3 ತಲೆ ಆಯಿತೆಂದು ಮೂದಲಿಸಿದವರೇ ಹೆಚ್ಚು. 3 ಹೊತ್ತು ಗಂಡ ಹೆಂಡತಿ ಕೋಣೆಯೊಳಗೆ ಸೇರಿಕೊಂಡಿದ್ರೆ ಇನ್ನೇನಾಗುತ್ತೆ? 4 ಕಾಸಿನ ಸಂಪಾದನೆ ಇಲ್ಲ, ಇನ್ನೇನು ವರ್ಷಕ್ಕೊಂದು ಮಗು ಹೊಡೆದು ಹಾಕ್ತಾಳೆ ಸೊಸೆ ಎಂದು ಗಂಡನ ಅಕ್ಕಂದಿರು ಹೇಳುವಾಗ ಮಾಯಾಳ ಮನಸ್ಸು ಮೌನವಾಗಿ ಒಳಗೊಳಗೆ ನೋವು ತಿನ್ನುತ್ತಿತ್ತು. ಆರ್ಯನ್ 5 ವರ್ಷದವನಾಗಿದ್ದಾಗ ಮಾಯಾಳಿಗೆ ದಿನವೆಲ್ಲ ದುಡಿಮೆಯೇ. ಜಾನಕಿಯಂತೂ ಮಾಯಾ ಇರುವುದೇ ತನ್ನ ಸೇವೆಗೆ ಎಂಬಂತೆ ಅಧಿಕಾರ ಚಲಾಯಿಸುವಾಗ ತಮ್ಮ ಸಿರಿವಂತ ಸೊಸೆಗೆ ಏನು ಹೇಳಲಾಗದೆ ಅವಳನ್ನೇ ಸಮಾಧಾನ ಮಾಡುತ್ತಿದ್ದರು. ನಿತೀಶ್ ಮಾತ್ರ ಸಿಕ್ಕ ಕೆಲಸ ಒಪ್ಪಿಕೊಳ್ಳುತ್ತಲೇ ಇರಲಿಲ್ಲ. ಇನ್ಯಾವುದೋ ಕೋರ್ಸ್ ಎಂದು ಅಮ್ಮನಿಂದ ಹಣ ಪಡೆದು ಓದುವುದರಲ್ಲೇ ಮುಳುಗಿರುತ್ತಿದ್ದ. ಮಾಯಾ ಇತ್ತ ಪತಿಗೂ ಹೇಳಲಾಗದೆ, ಯಾರಿಗೂ ಎದುರುತ್ರ ಕೊಡಲಾಗದೆ ತಾಯಿಯ ಬಳಿ ಹೇಳಿಕೊಂಡು ಹತ್ತು ಸುಮ್ಮನಾಗುತ್ತಿದ್ದಳು. ಅಣ್ಣ ಪ್ರಸನ್ನನಿಗೆ ಒಳ್ಳೆಯ ಕೆಲಸ ದೊರೆತಾಗ ಮಾಯಾಳ ತಂದೆ ಜಗದೀಶ್ ತಮ್ಮ ಬಳಿ ಇದ್ದ ಜಮೀನು ಮಾರಿ ತಮ್ಮಿಬ್ಬರು ಮಕ್ಕಳಿಗೆ ಹಾಗೂ ತನ್ನಕ್ಕ ನಿರ್ಮಲಳಿಗೂ ಹಣ ಕೊಟ್ಟಿದ್ದರು. ಪ್ರಸನ್ನ ತಾಯಿ ತಂದೆಯನ್ನು ಕರೆದುಕೊಂಡು ಬೊಂಬಾಯಿಗೆ ಹೊರಟು ಹೋದಾಗ ಮಾಯಾಳಿಗೆ ತವರಿನ ಆಸೆಯೂ ತಪ್ಪಿ ಹೋಗಿತ್ತು. ತಂದೆ ಕೊಟ್ಟಿದ್ದ ಹಣವನ್ನು ಅತ್ತೆ ಬಳಿ ಇರಿಸಿದ್ದಳು. ಪ್ರಸನ್ನ ಅಲ್ಲಿನ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾದಾಗ ತಂಗಿಯನ್ನು ಕರೆಯಲು ಬಂದ ಅವನನ್ನು ಅವಮಾನ ಮಾಡಿ ಜಾತಿ ಕೆಟ್ಟವರ ಮನೆಗೆ ಸೊಸೆಯನ್ನು ಕಳಿಸುವುದಿಲ್ಲ ಎಂದು ಮಾವ ಕೇಶವರಾವ್ ಹೇಳಿದಾಗ ಅಣ್ಣನ ಮದುವೆಗೂ ಹೋಗಲಾಗಲಿಲ್ಲ. ನಿಸ್ಸಹಾಯಕ ಪತಿ, ದರ್ಪ ತೋರುವ ವಾರಗಿತ್ತಿ, ತಮ್ಮ ಸಿರಿವಂತಿಕೆ ಪ್ರದರ್ಶನ ಮಾಡಲೆಂದೇ ತವರಿಗೆ ಬರುತ್ತಿದ್ದ ನಾದಿನಿಯರ ನಡುವೆ ಮಾಯ ನಲುಗಿ ಹೋಗುತ್ತಿದ್ದಳು. ಅದರಲ್ಲಿಯೇ 2 ಬಾರಿ ಗರ್ಭಪಾತವಾದಾಗ ಬದುಕಿ ಉಳಿದದ್ದೇ ಹೆಚ್ಚು ಎನ್ನುವ ಪರಿಸ್ಥಿತಿ ಮಾಯಳದಾಗಿತ್ತು. ನಿತೀಶ್ USA ಕಂಪನಿಯೊಂದಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು ಅದು ಬಹಳ ಚೆನ್ನಾಗೇ ಆಗಿತ್ತು. ಅವರು ಸಹ ವಾರದೊಳಗೆ ತಿಳಿಸ್ತೇವೆ ಎಂದಿದ್ರು. ಒಳ್ಳೆಯ ಕಂಪನಿ, ಒಳ್ಳೆಯ ಕೆಲಸ, ತಿಂಗಳ ಮಟ್ಟಿಗೆ ಸಂಸಾರ ಇರಲು ವ್ಯವಸ್ಥೆ ಮಾಡುವ ಆಶ್ವಾಸನೆ ಸಹ ನೀಡಿದ್ದರು. ಹಾಗಾಗಿ ಆಸೆಯಿಂದ ಕಾಯುತ್ತಿದ್ದ ನಿತೀಶ್ ಈ ವಿಷಯ ಹೆಂಡತಿಗೂ ತಿಳಿಸಿರಲಿಲ್ಲ. ಮದುವೆಯಾದ 10 ವರ್ಷದ ನಂತರ ಬಸುರಿಯಾದ ಜಾನಕಿಯನ್ನು ಎಲ್ಲರೂ ಓಲೈಸುವವರೇ. ಇದರಿಂದ ಮಾಯಾಳಿಗೆ ಕೈತುಂಬ ಕೆಲಸ. ಅವಳ ಸೀಮಂತದ ಶಾಸ್ತ್ರ ಬಹಳ ಅದ್ಧೂರಿಯಾಗಿ ನಡೆದಿತ್ತು. ಅಲ್ಲಿದ್ದ ತಿಂಡಿಗಳನ್ನು ನೋಡಿ 8 ವರ್ಷದ ಆರ್ಯನ್ಗೆ ಬಹಳ ಆಸೆಯಾಗಿತ್ತು. ತಟ್ಟೆಯಲ್ಲಿದ್ದ ಬಾದುಷಕವನ್ನು ತೆಗೆದುಕೊಂಡು ತಿನ್ನತೊಡಗಿದವನನ್ನು ನೋಡಿ ಅವನನ್ನು ಹೇಳಿದು, ಥು ದರಿದ್ರದವನೇ, ತಿನ್ನುವುದಕ್ಕೆ ಹೊತ್ತು ಗೊತ್ತು ಇಲ್ಲವೇನೋ ಎಂದು ಜಾನಕಿ ಕೋಪದಿಂದ ಒಂದೇಟು ಹಾಕಿದಳು.
ಆರ್ಯನ್ಗೆ ಇದರಿಂದ ಬಹಳ ಅವಮಾನವಾಗಿತ್ತು. ಅದನ್ನು ಅಲ್ಲಿಯೇ ಬಿಸಾಡಿ ತಾಯಿಯ ಬಳಿಗೆ ಹೋಗಿ ಅಳತೊಡಗಿದ. ಎಲ್ಲವನ್ನೂ ಎತ್ತಿಡುತ್ತಿದ್ದ ನಿತೀಶ್ಗೆ ಇದನ್ನು ನೋಡಿ ಬಹಳ ಕೋಪ ಬಂದಿತ್ತಾದರೂ ಛೇ, ಇನ್ನೆಷ್ಟು ದಿನ ನಾನು ಹೀಗೆ ಇಲ್ಲಿ ಎಲ್ಲರಿಂದ ಕೇಳಿಸಿಕೊಂಡು ಬಿದ್ದಿರುವುದು. ನನ್ನ ಹೆಂಡತಿ ಮಗ ಅನುಭವಿಸುತ್ತಿರುವ ಅವಮಾನ ಇನ್ನೆಷ್ಟು ದಿನ ಎಂದು ಕೊರಗಿದ. ಈ ವಾರ US ಕರೆ ಬರದಿದ್ದರೆ ಏನು ಮಾಡುವುದು? ಇಲ್ಲ, ಖಂಡಿತ ಇನ್ನು ಇಲ್ಲಿ ಇರುವುದು ಬೇಡ. ನನ್ನ ಸಂಸಾರದೊಂದಿಗೆ ಬ್ಯಾಂಗ್ಳೂರು ಸೇರಿಕೊಳ್ಳುವುದೇ ಸರಿ. ಅಲ್ಲಿ ಯಾವ ಕೆಲಸ ಸಿಕ್ಕರೂ ಸರಿ, ಅದನ್ನು ಮಾಡಿಕೊಂಡು ಜೀವನ ಕಳೆಯುವುದು. ನನ್ನವರು ಸಂಬಂಧ ಎಂದುಕೊಂಡು ಅಮ್ಮನಿಗಾಗಿ ಎಲ್ಲರಿಂದಲೂ ಅನಿಸಿಕೊಂಡು ಆಡಿಸಿಕೊಂಡು ಪ್ರತಿ ಕ್ಷಣ ಅಪಮಾನ ಸಹಿಸಿಕೊಂಡು ಇಲ್ಲಿ ಆಳುಕ್ಕಿಂತಲೂ ಕಡೆಯಾಗಿ ಕೀಳಾಗಿ ಬಾಳುವುದಕ್ಕಿಂತ ದೂರ ಇದ್ದುಕೊಂಡೇ ಸಂಬಂಧ ಉಳಿಸಿಕೊಳ್ಳುವುದು ಸರಿ ಎಂದು ಒಂದು ನಿರ್ಧಾರ ಮಾಡಿದ್ದ. ಅಂದು ರಾತ್ರಿ ಇಡೀ ಅಳುತ್ತಿದ್ದ ಪತ್ನಿಯನ್ನು ಸಮಾಧಾನಪಡಿಸಲು ಅವನಿಂದ ಆಗಲಿಲ್ಲ. ದೇವರ ಅನುಗ್ರಹ ನಿತೀಶ್ನ ಮೇಲಿತ್ತೋ ಅಥವಾ ಅವನ ಸಂಸಾರದ ಕಷ್ಟದ ದಿನಗಳು ಕಳೆದಿದ್ದವೇನೋ ಎಂಬಂತೆ ಮರುದಿನ ಬೆಳಿಗ್ಗೆ ರಿಜಿಸ್ಟರ್ ಪೋಸ್ಟ್ ಅವನ ಕೈ ಸೇರಿತ್ತು. ಅದರಲ್ಲಿ ಟಿಕೆಟ್ಸ್ ಹಾಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಇನ್ನಿತರ ಕಾಗದ ಪತ್ರಗಳಿದ್ದವು. ನಿತೀಶ್ನಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಅವನ ಕಾಲುಗಳು ಭೂಮಿಯ ಮೇಲಿರಲಿಲ್ಲ. ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಎಲ್ಲರೆದುರಿಗೆ ಪತ್ನಿಯನ್ನು ಕರೆದು, ಮಾಯಾ, ನಮ್ಮ ಬಟ್ಟೆ ಬರೆ ಎಲ್ಲವನ್ನು ಗಂಟು ಮುಟ್ಟೆ ಕಟ್ಟು, ನಾವಿಲ್ಲಿಂದ ಹೊರಡಬೇಕು ಎಂದು ಉತ್ಸಾಹದಿಂದ ಹೇಳಿದ. ಅಲ್ಲೇ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಜಾನಕಿ, ಏನೋ ನಿತೀಶ್, ಎಲ್ಲಿಗೆ ಹೋಗಬೇಕು? ಇದ್ದಕ್ಕಿದ್ದಂತೆ ಹೊರಡೋ ಮಾತು ಯಾಕೆ ಕೇಳಿದಳು. ರಾಜೇಶನ್ ಸಹ ಬೆರಗಿನಿಂದ ಅವನತ್ತ ನೋಡುತ್ತಿದ್ದ. ನಿತೀಶ್ ತಂದೆಯ ಬಳಿ ಹೋಗಿ, ಅಪ್ಪ, ನಿಮ್ಮ ಆಶೀರ್ವಾದದಿಂದ ಟೆಕ್ಸಸ್ನ ಕಂಪನಿಯೊಂದರಲ್ಲಿ ನನಗೆ ಬಹಳ ಒಳ್ಳೆಯ ಕೆಲಸ ಸಿಕ್ಕಿದೆ, ನಾವಿಲ್ಲಿಂದ ಹೊರಡಬೇಕು ಎಂದ. ಸಂತೋಷ ನಿತೀಶ್, ಅಂತೂ ನಿನ್ನನ್ನು ಇಂಜಿನಿಯರ್ ಮಾಡಿಸಿದು ಸಾರ್ಥಕ ಆಯ್ತು ಕಣೋ ಎಂದು ಅವನನ್ನು ಹರಸಿದ್ದರು. ಅಲ್ಲೂ ನಿತೀಶ್, ಹೆಂಡತಿ ಮಗುವನ್ನು ಕರ್ಕೊಂಡು ಯಾಕೆ ಹೋಗ್ತೀಯಾ? ಅವರು ಇಲ್ಲಿರಲಿ, ನೀನು ಅಲ್ಲಿ ಹೋಗಿ ಸೆಟಲ್ ಆದಮೇಲೆ ಕರೆದುಕೊಂಡು ಹೋಗ್ತೀಯಂತೆ. ಅಲ್ಲಿಗೆ ಹೋಗಲು ಪಾಸ್ಪೋರ್ಟ್ ಬೇಡವೇ ಎಂದು ರಾಜೇಶ್ ತುಸು ಗಡುಸಾಗಿ ಕೇಳಿದ. ಅಣ್ಣ, ಅದೆಲ್ಲ ರೆಡಿ ಇದೆ. ಪ್ರಸನ್ನ ಮನೆಗೆ ಹೋಗಿದ್ದಾಗ ಅವನೇ ಇವಳ ಮತ್ತು ಆರ್ಯನ ಪಾಸ್ಪೋರ್ಟ್ ಮಾಡಿಸಿದ್ದಾನೆ. ನಾವು ನಾಡಿದ್ದು ವೀಸಾಗೆ ಚೆನ್ನೈಗೆ ಹೋಗಬೇಕು. ಫ್ಯಾಮಿಲಿ ಪ್ಯಾಕೇಜ್ ಕೊಟ್ಟಿದ್ದಾರೆ. ಅವರಿಬ್ಬರನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗ್ತೀನಿ. ಅಂತೂ ಗಂಡ ಹೆಂಡತಿ ಸೇರಿ ಒಳಗೊಳಗೆ ಪ್ಲ್ಯಾನ್ ಮಾಡಿಕೊಂಡಿದ್ದೀರಿ. ಹೌದಣ್ಣ, ನನ್ನ ಹೆಂಡತಿ ಬಗ್ಗೆ ನಾನಲ್ಲದೆ ಬೇರೆ ಯಾರು ಯೋಚನೆ ಮಾಡ್ತಾರೆ ಎಂದವನೇ. ಮಾಯಾ, ಏನು ಮಾಡ್ತಿದ್ಯಾ? ಬಾ ಇಲ್ಲಿ ಎನ್ನುತ್ತಾ ತನ್ನ ರೂಮಿನತ್ತ ನಡೆದ. ತಮ್ಮನನ್ನು ನೋಡಿ ರಾಜೇಶ್ನಿಗೆ ಒಳಗೊಳಗೆ ಕಸಿವಿಸಿಯಾಗಿತ್ತು. ಎಲ್ಲರಿಗಿಂತ ಹೆಚ್ಚು ಸಂತೋಷಪಟ್ಟಿದ್ದು ನಿರ್ಮಲ ಮಾತ್ರ. ದೇವರ ಮುಂದೆ ತುಪ್ಪದ ದೀಪ ಬೆಳಗಿಸಿ, ನನ್ನ ಮಕ್ಕಳ ನೀನೇ ಕಾಪಾಡಬೇಕು ತಂದೆ ಎಂದು ಬೇಡಿಕೊಂಡು ಮಗ ಸೊಸೆ ಮೊಮ್ಮಗನಿಗೆ ಸಕ್ಕರೆ ತಿನ್ನಿಸಿದರು. ತುಂಟಪ್ಪ, ಅಲ್ಲಿ ಹೋದ್ಮೇಲೆ ಜಾನನಂತೆ ಇರಬೇಕು. ಅಮ್ಮನನ್ನು ಜೋಪಾನವಾಗಿ ನೋಡ್ಕೊಳ್ಬೇಕು. ಅಜ್ಜಿಗೆ ಫೋನ್ ಮಾಡ್ತಾ ಇರು ಕಂದ. ನೀನು ಈ ಮನೆಯ ಕುಲದೀಪಕ. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಅವನನ್ನು ಮುದ್ದಿಸಿ ಕಣ್ಣೀರು ಒರೆಸಿಕೊಂಡರು. ಅಜ್ಜಿಯ ಮಾತಿಗೆ ತಲೆ ಹಾಡಿಸಿದ ಆರ್ಯನ್ಗೆ ಅದೆಷ್ಟು ಅರ್ಥವಾಗಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ. ಆದರೆ ಇಲ್ಲಿಂದ ಹೋಗುತ್ತಿದ್ದೇವೆ ಎಂಬ ಮಾತೆ ಅವನನ್ನು ಆಕಾಶದಲ್ಲಿ ತೇಲುವಂತೆ ಮಾಡಿತ್ತು. ಮಗನನ್ನು ಕರೆದು ತಮ್ಮ ಪಾಲಿನ ಹಣ ಮತ್ತು ತಾವು ಸೇರಿಸಿಟ್ಟಿದ್ದ 5 ಲಕ್ಷ ರೂಪಾಯಿಯನ್ನು ಅವನ ಕೈಗೆ ಕೊಟ್ಟರು. ನಿತೀಶ್ ತಾಯಿಯನ್ನು ತಬ್ಬಿಕೊಂಡು ಹತ್ತೇ ಬಿಟ್ಟ. ದೇವರು ನಿಮ್ಮ ಭಾಗಕ್ಕೆ ಇದ್ದಾನೆ, ಹೋಗಿ ಬನ್ನಿ ಎಂದು ಮನಸಾರೆ ಹರಸಿದರು. ಹಣಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದ್ಯಾ? ನಾನು ಕೊಡೋಣ ಅಂದರೆ ಎಂದು ರಾಗವೆಳೆದ ರಾಜೇಶ. ಮಾವ ಕೊಟ್ಟ ಹಣ ನನ್ನ ಬಳಿ ಇದೆ ಎಂದ. ಹಣಕ್ಕಾಗಿ ತಮ್ಮ ಬಳಿ ಕೈ ಹೊಡ್ಡಲೇಬೇಕು, ಆಗ ಹಂಗಿಸಿ ಕೊಡಬೇಕು ಎಂದುಕೊಂಡಿದ್ದ ರಾಜೇಶ್ಗೆ ಅವನು ತಮ್ಮ ಬಳಿ ಹಣ ಕೇಳದಿದ್ದನ್ನು ಮನಸ್ಸಿಗೆ ಸ್ವಲ್ಪ ಕಸಿಬಿಸಿಯಾಗಿತ್ತು. ಮಗ ತಮ್ಮ ಬಳಿ ಏನೂ ಕೇಳದೆ ಒಳಗೊಳಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದು ಕೇಶವರಾಯರ ಮನಸ್ಸಿಗೂ ಸ್ವಲ್ಪ ಕಿರಿಕಿರಿಯಾಗಿತ್ತು. ಅದಕ್ಕೆ, ಸಾಲಗೀಲ ಮಾಡಿ ನಮ್ಮ ತಲೆ ಮೇಲೆ ಹಾಕಿ ಹೋಗಬೇಡಪ್ಪ. ತೀರಿಸಿದ್ರು ಅವರಿವರಿಂದ ಮಾತು ಕೇಳುವುದು ಅಂದರೆ ಅದಕ್ಕಿಂತ ಬೇರೆ ಅವಮಾನವಿಲ್ಲ ಎಂದು ತುಸು ನಿಷ್ಠುರವಾಗಿ. ಅಪ್ಪ, ಅಂಥ ಪರಿಸ್ಥಿತಿ ನಾನು ಯಾವತ್ತೂ ತಂದಿಲ್ಲ, ಮುಂದೆ ತರುವುದೂ ಇಲ್ಲ. ನೀವು ನಿಶ್ಚಿಂತರಾಗಿರಿ, ಹಣದ ವ್ಯವಸ್ಥೆ ಎಲ್ಲ ಆಗಿದೆ. ಮಾವ ತಮ್ಮ ಜಮೀನು ಮಾರಿದ ಹಣ ಅಂತ ಇವಳಿಗೆ 5 ಲಕ್ಷ ಕೊಟ್ಟಿದ್ರು ಎಂದ. ಓ ಹೌದಾ? ಮತ್ತೆ ಏನು ಹೇಳಲೇ ಇಲ್ವಲ್ಲ? ಅಪ್ಪ ಕೋಟಿ ಲೆಕ್ಕದಲ್ಲಿ ವ್ಯವಹರಿಸುವ ನಿಮಗೂ ಮತ್ತು ಅಣ್ಣನಿಗೂ ತಾವು ಕೊಡುತ್ತಿರುವ ಅಲ್ಪ ಹಣದ ಬಗ್ಗೆ ಏನೂ ಹೇಳುವುದು ಎಂದು ಅವರು ಹೇಳಲಿಲ್ಲ ಅಷ್ಟೇ. ಪ್ರಸನ್ನ ಬೊಂಬೈನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಮಾಯಾ ಅಪ್ಪ ಅಮ್ಮನನ್ನು ನೋಡಿದ ಹಾಗಾಗುತ್ತೆ, ಇಲ್ಲಿಗೆ ಬನ್ನಿ ಎಂದಿದ್ದಾನೆ, ಅದಕ್ಕೆ ಎಂದಾಗ ಅವರೇನೂ ಮಾತನಾಡಲಿಲ್ಲ. ಮರುದಿನವೇ ವೀಸಕ್ಕಾಗಿ ನಿತೀಶ್, ಮಾಯಾ ಹಾಗೂ ಆರ್ಯನ್ ಚೆನ್ನೈಗೆ ಹೊರಟಿದ್ದರು. ವಾರದ ಮುಂಚೆ ಹೊರಡಬೇಕಿತ್ತು. ಅದಕ್ಕಾಗಿ ತಯಾರಿ ನಡೆಸಿದ್ದರು. ನಿತೀಶ್ ತನ್ನ ಸ್ನೇಹಿತರಿಗೆ ಹೇಳಿ ಬಂದಿದ್ದ. ಬಟ್ಟೆ ಬರೆಗಳನ್ನು ಸೂಟ್ಕೇಸ್ನಲ್ಲಿ ಇಡ್ತಿದ್ದ ಮಾಯಾಳ ಬಳಿ ಬಂದ ಜಾನಕಿ, ಮಾಯಾ, ನೀನು ಈಗಲೇ ಹೇಗೆ ಹೊರಡಬೇಕು? ನನ್ನ ಡೆಲಿವರಿ ಆದ ನಂತರ ಹೋಗಬಹುದಲ್ಲವೇ? ಹುಟ್ಟಲಿರುವ ನನ್ನ ಮಗನನ್ನು ನೀನು ನೋಡುವುದಿಲ್ವಾ? ಅಕ್ಕ, ಅದಕ್ಕೇನು, ಖಂಡಿತ ನೋಡ್ತೀನಿ.
ವಿಡಿಯೋ ಕಾಲ್ ಮಾಡಿದರೆ ಆಯಿತು. ನೀವು ನಿಮ್ಮ ತವರಿಗೆ ಹೋಗ್ತೀರಿ ತಾನೆ? ಅಲ್ಲಿ ನಿಮ್ಮ ಕಾಲು ಕೆಳಗಿರಿಸದಾಗೆ ನೋಡ್ಕೊಳ್ಳುವ ಜನ ಇರಬೇಕಾದ್ರೆ ಇಲ್ಲಿ ನಾನಿದ್ದು ಏನು ಮಾಡಲಿ, ನೀವೇ ಹೇಳಿ ಎಂದಾಗ ಬೇರೆ ದಾರಿ ಇಲ್ಲದೆ ಸುಮ್ಮನಾಗಿದ್ದಳು ಜಾನಕಿ. ಆದರೆ ತನ್ನ ಹೊರಗೆತ್ತಿ ಬಳಿ ಹೇಗೆ ಗುಟ್ಟು ಬಿಟ್ಟು ಕೊಟ್ಟಾಳು. ಮಾಯಾ ಹೊರಟು ನಿಂತಿದ್ದು ಅವಳಿಗೆ ಅರ್ಧ ಬಲ ಕುಸಿದಂತಾಗಿತ್ತು. ಅತ್ತೆಗೆ ಯಾವ ಕೆಲಸವೂ ಕೈಲಾಗುತ್ತಿರಲಿಲ್ಲ. ಮಾಯಾ ಅವರ ಎಲ್ಲ ಕೆಲಸ ಮಾಡುತ್ತಿದ್ದಳು. ಮುಲಾಜಿಲ್ಲದೆ ಅವಳಿಂದ ಪ್ರತಿಯೊಂದು ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದರು. ತವರಿನಲ್ಲಿ ಅತ್ತಿಗೆಯರಿಂದ ತಮ್ಮ ಸೇವೆ ಮಾಡಿಸಿಕೊಂಡು ರಾಣಿಯ ಹಾಗೆ ಇರಬಹುದು ಎಂದು ಆಲೋಚಿಸಿದ್ದ ಜಾನಕಿಗೆ ತಾಯಿ ಹೇಳಿದ ಮಾತು ಆಕೆಯನ್ನು ಬೆರಗಾಗಿಸಿತ್ತು. ಅವರು ಜಾನಕಿಗೆ, ಜಾನು, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡಿಕೊಳ್ಬೇಡ. ನೀನು ತವರಿಗೆ ಬಂದರೆ ನಿನ್ನ ಅತ್ತಿಗೆಯರಿಗೆ ಇಷ್ಟ ಆಗೋಲ್ಲ. ಜಾನಕಿ ಇಲ್ಲಿ ಬಂದರೆ ನಾನಂತೂ ಇಲ್ಲಿ ಇರೋಲ್ಲ, ಬೇರೆ ಹೋಗ್ತೀನಿ ಅಂತ ಮಂಗಳ ಹೇಳಿದ್ದನ್ನು ಕೇಳಿ ನಾವು ಈಗಲೇ ಬೇರೆಯಾಗುವುದು ಒಳ್ಳೆಯದು ಅಂತಿದ್ದಾರೆ ನಿನ್ನ ಇಬ್ಬರು ಅತ್ತಿಗೆಯರು. ನಿನ್ನಿಂದಾಗಿ ತುಂಬ ಕುಟುಂಬ ಒಡೆಯೋದು ನನಗಿಷ್ಟವಿಲ್ಲ. ನೀನೇ ಏನಾದರೂ ನೆಪ ಹೇಳಿ ಅಲ್ಲಿಯೇ ಡೆಲಿವರಿ ಮಾಡಿಸಿಕೊ. ಆಮೇಲೆ ಒಂದು 15 ದಿನದ ಮಟ್ಟಿಗೆ ಇಲ್ಲಿಗೆ ಬಾ. ನಾಮಕರಣ ಬೇಕಿದ್ದರೆ ಅದ್ಧೂರಿಯಾಗಿ ಮಾಡಿಕೊಡ್ತೀವಿ ಎಂದಿದ್ದರು. ಅಮ್ಮ, ಮತ್ತೆ ನನ್ನ ಬಾನಂತನದ ಖರ್ಚು? ಅಯ್ಯೋ ತಾಯಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿ? ಹಣ ನಾನು ಕೊಡ್ತೀನಿ. ಮಗಳ ಅತಿ ಆಸೆ ಗೊತ್ತಿದ್ದವರು ಬೇಸರದಿಂದಲೇ ಹೇಳಿದರು. ಕೆಲಸದ ನಾಗಿ ಕಮಲಿ ಬಹಳ ಜಾನೆಯರು. ಪ್ರತಿಯೊಂದು ಕೆಲಸಕ್ಕೂ ಬೇರೆ ಬೇರೆಯಾಗಿ ದುಡ್ಡು ಕೇಳುತ್ತಿದ್ದರು. ಹಾಗಾಗಿ ಹಣ ಉಳಿಸುವ ಅವಳ ಯೋಚನೆ ತಳಕೆಲೆಗಾಗಿತ್ತು. ನಿತೀಶ್ ಕುಟುಂಬ ಹೊರಡುವ ದಿನ ಬೇಕೆಂದೇ ಅಣ್ಣ ಅತ್ತಿಗೆ ಚೆಕಪ್ಗೆ ಹೋಗಬೇಕೆಂದು ನೆಪ ಹೇಳಿ ಆಸ್ಪತ್ರೆಗೆ ಹೊರಟು ಹೋದಾಗ ನಿರ್ಮಲರಿಗೆ ಬಹಳ ಬೇಸರವಾಗಿತ್ತು. ತಮ್ಮ ಹೊರಟು ನಿಂತಿದ್ದಾನೆ, ಮತ್ತು ಯಾವಾಗ ನೋಡುವುದು ಅವನನ್ನು? ಕಳಿಸಿ ಬರಲಿಕ್ಕಾದರೂ ರಾಜೇಶ್ ಇರಬೇಕಿತ್ತು ಎನಿಸಿದರೂ ಏನೂ ಹೇಳದೆ ತಾವೇ ನಿಂತು ಹೋಳಿಗೆ ಪಾಯಸದ ಅಡುಗೆ ಮಾಡಿ ಮಗ ಸೊಸೆಯನ್ನು ಕೂರಿಸಿ ಬಡಿಸಿದರು. ಕೇಶವರಾಯರು ಮೊಮ್ಮಗ ಮತ್ತು ಸೊಸೆಗೆ ಆಶೀರ್ವಾದ ಮಾಡಿ 50,000 ಅವಳ ಕೈಲಿಟ್ಟರು. ಮಗನಿಗೂ 2 ಲಕ್ಷ ಹಣ ಕೊಟ್ಟಾಗ ಅವನು ಅದನ್ನು ಕಣ್ಣಿಗೆತ್ತಿಕೊಂಡು ತಂದೆಯನ್ನು ತಬ್ಬಿಕೊಂಡು, ಅಪ್ಪ, ನೀವು ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ. ನಾನಲ್ಲಿ ಸೆಟಲ್ ಆದಮೇಲೆ ನೀವು ಅಮ್ಮ ಅಲ್ಲಿಗೆ ಬನ್ನಿ. ಆಯ್ತಪ್ಪ, ನೀವುಗಳು ಅಷ್ಟೇ ಒಬ್ಬರನ್ನೊಬ್ಬರು ಅರಿತುಕೊಂಡು ಚೆನ್ನಾಗಿರಿ. ಆರ್ಯನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದರು. ನಿತೀಶ್ ಗೆಳೆಯ ಕಾರು ತಂದಿದ್ದ. ಅವರೆಲ್ಲರೂ ಹೊರಟು ನಿಂತಾಗ ಕೇಶವರಾಯರಿಗೆ ಮಗ ಸೊಸೆ ಮೊಮ್ಮಗನಾಗಲಿಕ್ಕೆ ನೋವು ತಂದಿತ್ತು. ಹೀಗೆ ಅವರು ವಿದೇಶದಲ್ಲಿ ನೆಲೆಸಿದ್ದರು. ಮೈ ಡಿಯರ್ ಸನ್, ಪ್ಯಾಕಿಂಗ್ ಎಲ್ಲವೂ ಮುಗಿಯಿತೆ ಹೇಳುತ್ತಾ ಒಳಗೆ ಬಂದ ನಿತೀಶ್ಗೆ, ಎಸ್ ಡ್ಯಾಡ್, ಆಯಿತು ಎಂದ ಆರ್ಯನ್. ನೋಡು ಪುಟ್ಟ, ನೀನು ನಿನ್ನ ಅಜ್ಜ ಅಜ್ಜಿಗಾಗಿ ನೋಡಲು ಹೋಗುತ್ತಿರುವೆ. ಅದರಿಂದ ಅವರ ಮನಸ್ಸಿಗೆ ನೋವಾಗದಂತೆ ನಡೆದುಕೋ. ನಿನ್ನ ದೊಡ್ಡಪ್ಪ ದೊಡ್ಡಮ್ಮ ನಿನ್ನನ್ನು ತುಂಬ ಇಷ್ಟಪಡ್ತಾರೆ. ಅವರು ದೊಡ್ಡವರು. ಅವರೇನೇ ಮಾಡಿದರೂ ಅದು ನಮ್ಮ ಒಳ್ಳೆಯದಕ್ಕೆ. ಹಿಂದಿನದೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡ. ಅಲ್ಲಿ ನಿನ್ನನ್ನು ತುಂಬ ಇಷ್ಟಪಡುವ ನಿನ್ನ ತಂಗಿಯರು ಅತ್ತೆಯರು ಎಲ್ಲ ಇದ್ದಾರೆ. ನಿನಗೆ ನಾನು ಹೇಳುವುದೇನೂ ಇಲ್ಲ. ಡ್ಯಾಡ್, ನಿಮ್ಮ ಮಗ ನಾನು. ನಿಮಗೆ ಎದುರಾಗಿ ಎಂದಾದರೂ ಹೋಗಿರುವೆನೆ? ಹಾಗಿದ್ದ ಮೇಲೆ ಚಿಂತೆ ಮಾಡೋದು ಬೇಡ. ನೀವು ಸುಮ್ಮನೇರಿ, ಅವನಿಗೆಲ್ಲ ಗೊತ್ತಿದೆ ಎಂದು ನಿತೀಶ್ನನ್ನು ಸುಮ್ಮನಾಗಿಸಿದ್ದಳು ಮಾಯಾ. ಮುಂಬೈಗೆ ಬಂದಿಳಿದ ಆರ್ಯನನ್ನು ಎದುರುಗೊಳ್ಳಲು ಪ್ರಸನ್ನನ ಮಗ ರತಿಕ್ ಹಾಗೂ ಮಗಳು ಸಾಕ್ಷಿ ಬಂದಿದ್ದರು. ವಿಡಿಯೋದಲ್ಲಿ ಅವನನ್ನು ನೋಡಿದ್ದರು ಸಾಕ್ಷಿ ಅವನೊಂದಿಗೆ ಬರೀ ಹಾಯ್ ಬಾಯ್ ಅಷ್ಟೇ. ಈಗ ತನ್ನೆದುರಿಗೆ ನಿಂತಿದ್ದ ಯುವಕ ಆರ್ಯನನ್ನು ನೋಡಿ ಅವಳಿಗೆ ಖುಷಿಯಾಗಿತ್ತು. ಹಾಯ್ ಸಾಕ್ಷಿ ಎಂದು ಬಳಿ ಬಂದವನು, ಲುಕ್ಕಿಂಗ್ ವೆರಿ ಪ್ರೆಟ್ಟಿ ಡಾಲ್, ಎಷ್ಟು ಮುದ್ದಾಗಿದ್ದೀಯೇ ನನ್ನ ಪುಟ್ಟ ತಂಗಿ ಎಂದು ಆತ್ಮೀಯತೆಯಿಂದ ಕೇಳಿದಾಗ ಅವಳ ಮೊಗದಲ್ಲಿ ನಾಚಿಕೆ ಕಂಡಿತ್ತು. ರತಿಕ್, ಸಾಕ್ಷಿಗೆ ತುಂಬ ನಾಚಿಕೆ ಆಗ್ತಿದೆ. ಅಂದರೆ ಅವಳು ಮದುವೆಗೆ ರೆಡಿ ಕಣೋ ಎಂದ. ನಿನ್ನ ಹತ್ರ ಮಾತೇ ಹಾಡೋಲ್ಲ ಹೋಗು ಎಂದು ಉಸಿಮುನಿಸು ತೋರುತ್ತಾ, ಅಣ್ಣ, ನನಗೇನು ತಂದಿದ್ದೀರಿ? ಅತ್ತೆ ನನ್ನ ಫೇವ್ರೇಟ್ ಥಿಂಗ್ಸ್ ಕೊಟ್ಟಿದ್ದಾರೆ ತಾನೆ ಎಂದು ಕೇಳಿದಳು. ಅವಳ ಮೂಗು ಹಿಂಡುತ್ತಾ, ತಂದಿದೆ ನಮ್ಮ ಸುಂದರಿ, ಮನೆಗೆ ಹೋಗೋಣವಾ, ಇಲ್ಲ ಇಲ್ಲಿಯೇ ಕೊಡಬೇಕಾ ಎಂದು ತಮಾಷೆ ಮಾಡಿದ. ಏನು ಬೇಡ, ಮನೆಯಲ್ಲೇ ಕೊಡುವೆಯಂತೆ ಎಂದಳು. ತನ್ನನ್ನು ತಬ್ಬಿಕೊಂಡ ರತಿಕ್ನನ್ನು ಬಹಳ ಪ್ರೀತಿಯಿಂದ ಅಲಂಗಿಸಿಕೊಂಡಿದ್ದ ಆರ್ಯನ್. ಅಲ್ಲಿಂದ ಮನೆಗೆ ಬಂದ ಆರ್ಯನ್ಗೆ ಭವ್ಯ ಸ್ವಾಗತ ದೊರಕಿತು. ಪ್ರಾಜು ಮಾಮಿ, ಪಚ್ಚು ಮಾಮ ಅವನನ್ನು ಬಹಳ ಪ್ರೀತಿಯಿಂದ ಅಲಂಗಿಸಿಕೊಂಡು ಅವನನ್ನು ಚೆನ್ನಾಗಿ ಉಪಚರಿಸಿದರು. ಎಲ್ಲರೊಂದಿಗೆ ಪಿಕ್ನಿಕ್, ಮುಂಬೈ ದರ್ಶನ ಎಂದು ರತಿಕ್ ಮತ್ತು ಆರ್ಯನ್ ಓಡಾಡಿದರು. ಸಾಕ್ಷಿಗೆ ಸೆಮಿಸ್ಟರ್ ಪರೀಕ್ಷೆ ನಡೆಯುತ್ತಿದ್ದರಿಂದ ಅವರೊಂದಿಗೆ ಅವಳು ಹೋಗಲಾಗಿರಲಿಲ್ಲ. 5 ದಿನಗಳು 5 ನಿಮಿಷಗಳಂತೆ ಕಳೆದು ಹೋಗಿತ್ತು. ಆರ್ಯನ್ ಊರಿಗೆ ಹೊರಡಬೇಕಾದ ದಿನ ಬಂದಿತ್ತು. ಮೆಡಿಕಲ್ ಓದುತ್ತಿದ್ದ ರತಿಕ್ಗೆ ರಜೆ ಸಿಗದ ಕಾರಣ ಪ್ರಸನ್ನನೇ ಅವನನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಬಂದ. ಬ್ಯಾಂಗ್ಳೂರಿನಲ್ಲಿ ಇಳಿದು ಏರ್ಪೋರ್ಟ್ನಿಂದ ಹೊರಬಂದವನಿಗೆ ಇವನ ಹೆಸರಿನ ಬೋರ್ಡ್ ಹಿಡಿದು ನಿಂತಿದ್ದ ದೊಡ್ಡ ದಂಡನ್ನು ನೋಡಿ ಬಹಳ ಆಶ್ಚರ್ಯವಾಗಿತ್ತು. ಇಬ್ಬರು ಅತ್ತೆಯರ ಪರಿವಾರವೇ ಅಲ್ಲಿ ನೆರೆದಿತ್ತು.
ದೊಡ್ಡತ್ತೆ ಅನಿತಾ, ಮಾವ, ಅವರ ಇಬ್ಬರು ಹೆಣ್ಣು ಮಕ್ಕಳಾದ ಸಂಚಿತ, ಸಮನ್ವಿತ, ಚಿಕ್ಕತ್ತೆ ಅದಿತಿ, ಅವರೊಬ್ಬಳೆ ಮಗಳು ನಮಿತಾ ಎಲ್ಲರೂ ಇದ್ದರು. ತನ್ನೊಬ್ಬನ ಸ್ವಾಗತಕ್ಕೆ ಎಷ್ಟು ಮಂದಿಯೇ ಎಂದುಕೊಂಡ. ಅಂದು ತಾವು ಅಮೆರಿಕಕ್ಕೆ ಹೊರಟು ನಿಂತಾಗ ಯಾರೊಬ್ಬರೂ ತಮ್ಮನ್ನು ಕಳುಹಿಸಲು ಏರ್ಪೋರ್ಟ್ಗೆ ಬಂದಿರಲಿಲ್ಲ. ಕಡೇ ಪಕ್ಷ ಒಂದು ಕಾಲ್ ಸಹ ಮಾಡಿರಲಿಲ್ಲ. ಒಂದು ಕ್ಷಣ ನೆನಪಾಯಿತವನಿಗೆ. ಅಲ್ಲೇನು ಇಂಜಿನಿಯರ್ ಕೆಲಸವೋ ಇಲ್ಲ ಹೋಟೆಲ್ನಲ್ಲಿ ಕೆಲಸವೋ ಎಂದಿದ್ದರು ದೊಡ್ಡತ್ತೆ. ಇಲ್ಲೇ ಒಂದು ಸರಿಯಾದ ಕೆಲಸ ಸಿಕ್ಕಿಲ್ಲ ಅಂದಮೇಲೆ ಅಲ್ಲೆಲ್ಲಿ ಸಿಗುತ್ತೆ, ಯಾವುದಾದ್ರೂ ಹೋಟೆಲಲ್ಲೋ ಇಲ್ಲ ಗ್ಯಾರೇಜ್ನಲ್ಲೋ ಸಿಕ್ಕಿರಬೇಕು ಎಂದು ಚಿಕ್ಕತ್ತೆ ಅಪ್ಪನನ್ನು ಅಂಗಿಸಿ ನಕ್ಕಿದ್ದು ನೆನಪಾಯಿತು. ಯಾಕೋ ಅದೆಷ್ಟು ವರ್ಷಗಳು ಕಳೆದರೂ ಅವನಿಗೆ ಅವರ ಮಾತುಗಳನ್ನು ಮರೆಯಲು ಆಗಲೇ ಇರಲಿಲ್ಲ. ಟ್ಯಾಕ್ಸಿ ಮಾಡಿಕೊಂಡು ಸೀದಾ ಊರಿಗೆ ಹೋಗ್ತೀನಿ ಎನ್ನಬೇಕು ಎಂದುಕೊಂಡವನಿಗೆ ಅವರು ಅಂಗಿಸಿ ಅಂದಿದ್ದರಿಂದಲೇ ನಾವು ಇಲ್ಲಿ ಎಷ್ಟು ಚೆನ್ನಾಗಿರಲು ಸಾಧ್ಯವಾಗಿತ್ತು. ಸಂತರು ಹೇಳುತ್ತಾರೆ, ನಿಂದಕರು ಯಾವಾಗಲೂ ನಮ್ಮ ಹಿಂದೆ ಮುಂದೆ ಇದ್ದು ಹಾಡಿಕೊಳ್ಳುತ್ತಿರಬೇಕು, ಆಗಲೇ ನಾವು ಸಹ ಹಠದಿಂದ ಕಷ್ಟಪಟ್ಟು ಮುಂದೆ ಬರಲು ಸಾಧ್ಯ ಎಂಬ ತಂದೆಯ ಮಾತು ನೆನಪಾಯಿತು. ಕಳೆದ ವರ್ಷ ದೊಡ್ಡ ಮಾವ ತಮ್ಮ ಮನೆಗೆ ಬಂದಿದ್ದಾಗ ಅಲ್ಲಿನ ನಮ್ಮ ಸ್ಟೇಟಸ್, ಅಪ್ಪನ ಪೊಸಿಷನ್ ಎಲ್ಲವನ್ನು ನೋಡಿದ್ದರಿಂದಲೇ ತನಗೆ ಈ ಸ್ವಾಗತ ಸಿಕ್ಕಿರುವುದು ಎಂದುಕೊಂಡ ಆರ್ಯನ್ ಸುಮ್ಮನಾದ. ಆರ್ಯನ್, ನೀನು ನಮ್ಮಿಬ್ಬರ ಮನೆಯಲ್ಲಿಯೂ ಇರಲೇಬೇಕು ಎಂದು ದೊಡ್ಡತ್ತೆ ಚಿಕ್ಕತ್ತೆ ಹೇಳಿದರು. ಈಗ ಆಗೋಲ್ಲ ಅತ್ತೆ, ಅಮೆರಿಕಕ್ಕೆ ಹಿಂತಿರುಗಬೇಕಾದರೆ ಬಂದು ಇದ್ದು ಹೋಗ್ತೀನಿ ಎಂದ. ಹಾಯ್ ಆರ್ಯನ್, ನೀನು ಇಷ್ಟು ದಿನ ಯಾಕೆ ಇಂಡಿಯಾಗೆ ಬರಲೇ ಇಲ್ಲ? ನೀನು ತುಂಬ ಬದಲಾಗಿದ್ಯಾ ಅಂತ ಅಪ್ಪ ಹೇಳಿದರು. ನೀನು ಬರುತ್ತೀಯಾ ಅಂತ ನಮಗೆ ಯಾರಿಗೂ ಅನಿಸಿರಲಿಲ್ಲ, ಬಟ್ ತುಂಬ ಚೆನ್ನಾಗಿದ್ಯಾ ಎಂದಳು ದೊಡ್ಡತ್ತೆಯ ಹಿರಿಯ ಮಗಳು ಸಂಚಿತಾ ಇಂಗ್ಲಿಷ್ನಲ್ಲಿ ಮಾತನಾಡಿದಳು. ಎಸ್ ಆರ್ಯನ್, ಯು ಆರ್ ಲುಕ್ಕಿಂಗ್ ವೆರಿ ಸ್ಮಾರ್ಟ್, ಮತ್ತೊಬ್ಬ ಮಗಳು ಸಮನ್ವಿತ ಧ್ವನಿಗೂಡಿಸಿದಳು. ನನಗೆ ಮದುವೆಯಾಗಿ ಫಾರಿನ್ನಲ್ಲಿಯೇ ಸೆಟಲ್ ಆಗುವ ಆಸೆ ಇದೆ ಎಂದ ದೊಡ್ಡತ್ತೆ ಮಗಳ ಮಾತಿನಿಂದ ಅವನಿಗೆ ಅವಳ ಭಾವನೆಯ ಬಗ್ಗೆ ಅರ್ಥವಾಗಿತ್ತು. ಅವರೊಂದಿಗೆ ಬೆರೆಯದೆ ದೂರವೇ ಇದ್ದ ಚಿಕ್ಕತ್ತೆ ಮಗಳು ನಮಿತಾಳನ್ನು ತಾನೇ ಮಾತನಾಡಿಸಿದ. ಅವಳು ಸಂಕೋಚ ಬಿಟ್ಟು ಮಾತನಾಡಿದಳು. ದೊಡ್ಡತ್ತೆಯ ದೊಡ್ಡ ಮಗಳು ಸಂಚಿತಳ ಮದುವೆ ಆಗಿತ್ತು. ಅವಳನ್ನು ದೊಡ್ಡ ಕುಟುಂಬಕ್ಕೆ ಮದುವೆ ಮಾಡಿ ಕೊಟ್ಟಿದ್ದರು. ಆರ್ಯನ್, ನನ್ನ ಹಸ್ಬೆಂಡ್ ಹಾಸನದಲ್ಲಿದ್ದಾರೆ. ನಾನು ನಿನ್ನನ್ನು ನೋಡಲು ಬಂದೆ. ನೀನು ಖಂಡಿತ ಹಾಸನಕ್ಕೆ ಬರಲೇಬೇಕು. ನಮ್ಮವರು ನಿನಗೆ ಕಾಲ್ ಮಾಡ್ತಾರೆ ಎಂದು ಸಂಚಿತಾ ಹೇಳಿದ್ಲು. ಸಮನ್ವಿತಾ ಇಂಜಿನಿಯರಿಂಗ್ ಕೊನೆ ಸೆಮಿಸ್ಟರ್ನಲ್ಲಿದ್ಲು. ನಮಿತಾ MBA ಮಾಡುತ್ತಿದ್ಲು. ಅವರೆಲ್ಲರೂ ಮಾತನಾಡಲು ಬಿಟ್ಟು ಹಿರಿಯರು ಮುಂದಿನ ಕಾರಿನಲ್ಲಿ ಹೊರಟರು. ಕಾರು ದೊಡ್ಡತೆಯ ಮನೆ ಮುಂದೆ ನಿಂತಿತ್ತು. ಅದರ ಅಂದ ಚೆಂದ ಕಂಡು ಬೆರಗಾಗಿದ್ದ. ಅವರ ಅತಿಥಿ ಸತ್ಕಾರ ಸ್ವೀಕರಿಸಿ ತಂದೆ ಕೊಟ್ಟಿದ್ದ ಕವರ್ಗಳನ್ನು ಇಬ್ಬರು ಅತ್ತಿಯರಿಗೆ ಕೊಡ್ತಾ, ನಿಮಗಾಗಿ ತಂದಿರುವ ಗಿಫ್ಟನ್ನು ಊರಲ್ಲಿ ಕೊಡ್ತೀನಿ ಆಯ್ತಾ ಎಂದ. ಅದೆಲ್ಲ ಇರಲಿ ಬಿಡು, ಆಮೇಲೆ ಕೊಟ್ಟರಾಯಿತು ಎಂದು ಮಾವ ಉಡಫೆಯಿಂದ ಹೇಳಿದ್ದು ಕೇಳಿ ಕೋಪ ಬಂದರು ತಾಳ್ಮೆಯಿಂದ. ನಾನಾಗಿ ನಿಮಗೆ ಏನು ತಂದಿಲ್ಲ ಮಾವ, ಮಾಮ್ ಕೊಟ್ಟಿದ್ದಷ್ಟೇ, ಬಲವಂತ ಏನಿಲ್ಲ, ಇಷ್ಟ ಆದರೆ ತಗೊಳ್ಳಿ ಎಂದ. ನೀನು ಏನೇ ತಂದರೂ ತಗೋತೀವಿ ಬಿಡು ಆರ್ಯನ್, ಅಪ್ಪಾಜಿಗೆ ಅದೆಲ್ಲ ಗೊತ್ತಾಗಲ್ವಾ ಎಂದಳು ಸಮನ್ವಿತ. ಆರ್ಯನ್, ನೀ ನಮ್ಮದೇ ಕಾರ್ ತೆಗೆದುಕೊಂಡು ಹೋಗು ಎಂದು ಅವರೆಲ್ಲ ಎಷ್ಟೇ ಹೇಳಿದರೂ ಕೇಳದೆ ಟ್ಯಾಕ್ಸಿ ಮಾಡಿಕೊಂಡು ಹೋಗುವುದಾಗಿ ಹೇಳಿದ. ಜಾತ್ರೆ ಸಮಯಕ್ಕೆ ತಾವು ಬರುವುದಾಗಿ ತಿಳಿಸಿ ಅವನನ್ನು ಬೀಳ್ಕೊಟ್ಟರು. ಟ್ಯಾಕ್ಸಿ ಹಿಡಿದು ನೇರ ಊರಿಗೆ ಬಂದ ಆರ್ಯನ್. ಊರು ಅವನು ಕಂಡಂತೆ ಇರದೆ ಈಗ ಭಾಳಷ್ಟು ಬದಲಾವಣೆ ಕಂಡು ಈಗ ಅದೊಂದು ಪುಟ್ಟ ಸಿಟಿಯೇ ಆಗಿತ್ತು. ಹಳೆಯ ಹಂಚಿನ ಮನೆಗಳು ತಾರಸಿಯ ಮನೆಗಳಾಗಿದ್ದವು. ಪ್ರತಿ ಮನೆಯ ಮುಂದೆಯೂ ಹೂವಿನ ಗಿಡಗಳ ಕುಂಡಗಳ ಅಲಂಕಾರ ಮಾಡಿದ್ದರು. ನಮ್ಮ ಮನೆಯ ಬದಲಾವಣೆ ನೋಡಿ ಖುಷಿಯಾಗಿತ್ತು. ಮನೆಯ ಮುಂದೆ ಟ್ಯಾಕ್ಸಿ ನಿಲ್ಲುತ್ತಿದ್ದಂತೆ ಮನೆಯವರೆಲ್ಲರೂ ಹೊರಗೆ ಬಂದಿದ್ದರು. ಅಜ್ಜಿಯನ್ನು ನೋಡುತ್ತಿದ್ದಂತೆ ಆರ್ಯನ್ ಕಣ್ಣುಗಳು ತುಂಬಿ ಬಂದವು. ನಮಸ್ಕಾರ ಮಾಡಿದ. ತಮಗಿಂತಲೂ ಎತ್ತರವಾಗಿ ಬೆಳೆದು ಒಳ್ಳೆ ರಾಜ್ಕುಮಾರನಂತೆ ಕಾಣುತ್ತಿದ್ದ ಮೊಮ್ಮಗನನ್ನು ನೋಡಿ ಕಣ್ಣು ಹರಿಸುತ್ತಾ, ಪಾಪು ಹೀಗಲಾದರೂ ಬಂದಿಯಲ್ಲ, ಎಲ್ಲಿ ನಿನ್ನನ್ನು ನೋಡದೆ ಸಾಯ್ತೀನೋ ಎನಿಸಿತ್ತು ಕಂದ ಎಂದು ಅಜ್ಜಿ ಮುಂದೆ ಬಂದು ಅವನ ಮೈದಡವಿ ತಲೆ ನೆವರಿಸಿ ಅವನನ್ನು ತಬ್ಬಿಕೊಂಡು ಹಣೆಗೆ ಮುತ್ತಿಟ್ಟರು. ತಾತನಿಗೆ ನಮಸ್ಕಾರ ಮಾಡಿದಾಗ ಅವರು ಸಹ ಅವನನ್ನು ತಬ್ಬಿಕೊಂಡು ಮೈದಡವಿದರು. ದೊಡ್ಡಮ್ಮ ದೊಡ್ಡಪ್ಪರಿಗೂ ನಮಸ್ಕರಿಸಿ ತಂಗಿಯನ್ನು ಪ್ರೀತಿಯಿಂದ ಅಲಂಗಿಸಿಕೊಂಡ. ಉಜ್ವಲ, ಉರ್ಮಿಳಾ ಇಬ್ಬರಿಗೂ ಅಣ್ಣನನ್ನು ಕಂಡು ತುಂಬ ಖುಷಿಯಾಗಿತ್ತು. ಅಣ್ಣ, ನನಗೆ ಚಾಕ್ಲೇಟ್ ತಂದಿದ್ದೆ ತಾನೆ? ನೀನು ಹೇಳಿದ ಮೇಲೆ ನಾನು ತರದೇ ಇರ್ತೀನಾ? ತಂದಿದ್ದೀನಿ ಎನ್ನುತ್ತಾ ಅವರೊಂದಿಗೆ ಒಳಗೆ ಬಂದ. ಮನೆಯಲ್ಲಿ ಬಹಳ ಬದಲಾವಣೆಯಾಗಿತ್ತು. ತಾನು ಚಿಕ್ಕವನಾಗಿದ್ದಾಗ ಈ ತೊಟ್ಟಿ ಮನೆ ಹಾಗೇ ಇದ್ದರೂ ಪಕ್ಕದಲ್ಲಿ ರೂಮ್ಗಳು ಆಧುನಿಕಗೊಂಡಿದ್ದವು. ಮಹಡಿ ಮೇಲೆ ಮಕ್ಕಳಿಗೆಂದೇ ಕಟ್ಟಿಸಿದ ಕೋಣೆಗಳಂತೂ ಎಲ್ಲ ಸೌಕರ್ಯ ಸೌಲಭ್ಯಗಳನ್ನು ಹೊಂದಿತ್ತು. ಅಣ್ಣ, ಇಲ್ಲಿ ಬಾ, ನೋಡು ನಿನ್ನ ರೂಮ್. ನಾವಿಬ್ಬರು ಸೇರಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೇವೆ ಗೊತ್ತಾ ಎಂದು ಅವರಿಬ್ಬರು ಅವನನ್ನು ಎಳೆದುಕೊಂಡು ಮಹಡಿ ಮೇಲಿನ ರೂಮ್ಗೆ ಕರೆದುಕೊಂಡು ಹೋದರು. ಆ ರೂಮ್ ನಿಜವಾಗಲೂ ಅವನ ಮನೆಯಲ್ಲಿನ ರೂಮಿನಂತೆಯೇ ಇತ್ತು. ವಾವ್ ವಾವ್, ಸೇಮ್ ಟು ಸೇಮ್ ಮೈ ಡಿಯರ್ ಸಿಸ್ಟರ್ಸ್, ಸೋ ಸ್ವೀಟ್ ಆಫ್ ತಂಗಿಯರನ್ನು ಅಲಂಗಿಸಿದ.
ಅಷ್ಟರಲ್ಲಿ ಕಾಫಿ ಹಿಡಿದು ಬಂದ ಹುಡುಗಿಯನ್ನು ನೋಡಿ ಅವನಿಗೆ ಅಚ್ಚರಿಯಾಗಿತ್ತು. ಯಾರು ಈ ಲುಕ್ಕಿಂಗ್ ವೆರಿ ಸಿಂಪಲ್ ಪ್ರೆಟ್ಟಿ ಎಂದುಕೊಂಡವನು ಕಾಫಿ ತೆಗೆದುಕೊಂಡ. ವೆಲ್ಕಮ್ ಸರ್ ಎಂದಳು ಹುಡುಗಿ. ಅವಳನ್ನು ಮತ್ತೆ ನೋಡಬೇಕೆನಿಸಿತ್ತು. ಅಣ್ಣ, ಅವಳು ಅಸ್ಮಿತಾ, ನಮ್ಮ ತಾತನ ದೂರದ ತಂಗಿ ಮೊಮ್ಮಗಳು. ಅವಳು ಮಂಡ್ಯದ ಕಾಲೇಜ್ನಲ್ಲಿ ಸೈನ್ಸ್ ಲೆಕ್ಚರರ್ ಆಗಿದ್ದಾಳೆ. ಪಾಪ ತುಂಬ ಬಡವರು. 2 ತಿಂಗಳ ಹಿಂದೆ ಅಷ್ಟೇ ಕೆಲಸಕ್ಕೆ ಸೇರಿ ನಮ್ಮ ಮನೆಯಲ್ಲೇ ಇದ್ದಾಳೆ. ನಾವು ಅವಳಿಗೆ ಕೆಲಸ ಹೇಳದಿದ್ದರೂ ತಾನಾಗಿ ಮಾಡ್ತಾಳೆ. ಅವಳಿಗೆ ಮನೆಯವರು ಯಾರೂ ಇಲ್ಲವೇ? ತಾಯಿ ತಂದೆ ಇಲ್ಲ. ಅವರ ಊರು ನಂಜನಗೂಡು. ಅಲ್ಲಿ ನಮ್ಮ ತಾತನ ಜಮೀನನ್ನು ಅವರೇ ನೋಡ್ಕೊಳ್ತಿದ್ರಂತೆ. ಈಗ 2 ತಿಂಗಳ ಹಿಂದೆ ಪಾಪ ಅವಳ ತಂದೆ ಸಹ ಹೋಗಿಬಿಟ್ಟರು. ಆದ್ದರಿಂದ ತಾತ ಇವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಆದರೆ ಮಮ್ಮಿ ಡ್ಯಾಡಿಗೆ ಅವಳ ಜವಾಬ್ದಾರಿ ಹೊರಬೇಕಲ್ಲ ಎಂದು ಬೇಜಾರು. ಎಲ್ಲವನ್ನು ಹೇಳಿದ ಉಜ್ವಲಳ ಮುಗ್ಧ ಸ್ವಭಾವ ಅವನಿಗೆ ಬಹಳ ಇಷ್ಟವಾಗಿತ್ತು. ಹಾಗೆಯೇ ದೊಡ್ಡಪ್ಪ ದೊಡ್ಡಮ್ಮ ಇನ್ನೂ ಬದಲಾಗಿಲ್ಲ ಎಂಬ ಅರಿವು ಆಯಿತು. ಮರುದಿನ ತಾತನ ಪರ್ಮಿಷನ್ ಪಡೆದು ತಾನೊಬ್ಬನೇ ಊರು ಸುತ್ತಲು ಹೋದ. ಅವನಿಗೆ ತಾನು ಆಗ ನೋಡಿದ್ದ ಯಾವ ಜಾಗಗಳ ಪರಿಚಯವೂ ಸಿಗಲಿಲ್ಲ. ದೇವಸ್ಥಾನಕ್ಕೆ ಬಂದ. ಅವನನ್ನು ಅರ್ಚಕ ಶ್ರೀನಿವಾಸ ಶಾಸ್ತ್ರಿಗಳು ತಾವಾಗಿಯೇ ಮಾತನಾಡಿಸಿದರು. ಏನಪ್ಪ ನೀನು ನಮ್ಮ ನಿತೀಶ್ನ ಮಗನೇನು? ಹೌದು ಅರ್ಚಕರೇ. ಯಾವಾಗ ಬಂದ್ಯಪ್ಪ ಅಮೆರಿಕದಿಂದ? ನಿಮ್ಮ ತಂದೆ ಚೆನ್ನಾಗಿದ್ದಾರೇನು? ಚೆನ್ನಾಗಿದ್ದಾರೆ. ನಾನು ಬಂದು 1 ವಾರವಾಯಿತು. ಜಾತ್ರೆಯ ತಯಾರಿ ಬಹಳ ಚೆನ್ನಾಗಿ ನಡೆಯುತ್ತಿದೆಯಲ್ಲ ಎಂದು ಕೇಳಿದ. ಹೌದು, ವರ್ಷ ನಡೆಯುವ ಜಾತ್ರೆ. ನಿಮ್ಮ ತಾತ ನಿನ್ನ ಹೆಸರಿನಲ್ಲಿ ರಥೋತ್ಸವ ಮಾಡಿಸ್ತಿದ್ದಾರೆ. ನಿನ್ನ ನೋಡಿ ಬಹಳ ಸಂತೋಷವಾಯಿತು. ನೀನು ಡಾಕ್ಟರ್ ಅಂತ ಕೇಳಿ ಇನ್ನೂ ಖುಷಿಯಾಯ್ತು ಕಣಪ್ಪ. ನಿಮ್ಮ ತಂದೆ ಜೊತೆಯವನೇ ನಾನು. PUC ಮಾಡಿ ಶೃಂಗೇರಿಯಲ್ಲಿ 2 ವರ್ಷವಿದ್ದು ವೇದಾಧ್ಯಯನ ಮಾಡಿಕೊಂಡು ನಮ್ಮ ಕುಲಕಸಬಾದ ಪೌರತ್ಯ ಮಾಡುತ್ತಿದ್ದೇನೆ ಎಂದರು. ಅವರೊಂದಿಗೆ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತನಾಡುತ್ತಾ ತಿರುಗಿ ಮನೆಗೆ ಬಂದಾಗ ಮನೆಯಲ್ಲಿ ಬಹಳ ತಯಾರಿ ನಡೆದಿತ್ತು. ಅವನು ಬಂದದನ್ನು ನೋಡಿದ ರಾಜೇಶ್, ಎಲ್ಲಯ್ಯ ಹೋಗಿದ್ದೆ, ಬಾ ಊಟ ಮಾಡೋಣ, ನಿನಗಾಗಿ ಕಾಯ್ತಾ ಇದ್ವಿ ಎಂದು ಅವನನ್ನು ಡೈನಿಂಗ್ ಹಾಲ್ಗೆ ಕರೆದುಕೊಂಡು ಹೋದರು. ಅಷ್ಟರಲ್ಲಾಗಲೇ ಚಿಕ್ಕತ್ತೆಯ ಪರಿವಾರ ಬಂದಿಳಿದಿತ್ತು. ಎಲ್ಲರೊಂದಿಗೆ ಕುಳಿತು ಊಟ ಮಾಡುವಾಗ ಬಡಿಸ್ತಿದ್ದ ಅಸ್ಮಿತಳನ್ನೇ ಅವನ ಕಣ್ಣುಗಳು ಹಿಂಬಾಲಿಸುತ್ತಿದ್ದವು. ಎಲ್ಲರನ್ನು ವಿಚಾರಿಸ್ತಾ ಕೇಳಿ ಬಡಿಸ್ತಿದ್ದ ಹುಡುಗಿಯಿಂದ ಅವನ ಕಣ್ಣು ಕೀಳಲಾಗಿರಲಿಲ್ಲ. ಜಾತ್ರೆಗೆ 3 ದಿನಗಳ ಮೊದಲೇ ನೆಂಟರು ಬಂದಿದ್ದರು. ಜಾನಕಿಯ ತಮ್ಮನ ಪರಿವಾರವೂ ಬಂದಿತ್ತು. ಅವರ ಕೊನೆಯ ಮಗಳನ್ನು ತಮ್ಮ ಸೊಸೆಯಾಗಿ ಮಾಡಿಕೊಳ್ಳಬೇಕೆಂದು ಜಾನಕಿಗೆ ಆಸೆ ಇತ್ತು. ಅಕ್ಕ, ಆರ್ಯನ್ ಒಪ್ಪಿದರೆ ನನ್ನದೇನೂ ಅಭ್ಯಂತರವಿಲ್ಲ ಎಂದು ಮೊದಲೇ ಹೇಳಿಬಿಟ್ಟಿದ್ದರಿಂದ ಜಾನಕಿಯ ಹೊಮೆಯದು ಮತ್ತಷ್ಟು ಹೆಚ್ಚಿತ್ತು. ಹುಡುಗಿ ನೋಡಲು ಚೆನ್ನಾಗಿದ್ದಳು. ಜಾನಕಿ ಅವಳ ಕೈ ಹಿಡಿದು ಕರೆತಂದು, ಆರ್ಯನ್, ಇವಳು ನನ್ನ ತಮ್ಮನ ಮಗಳು ಚೈತ್ರ. ಮೆಡಿಕಲ್ ಕೊನೆಯ ವರ್ಷ ಓದುತ್ತಿದ್ದಾಳೆ. ಅವಳಿಗೆ ಮುಂದೆ ಅಮೆರಿಕದಲ್ಲಿ ಕಲಿಯುವ ಆಸೆ ಇದೆ. ನನ್ನ ತಮ್ಮ MLA ಆಗಿದ್ದಾನೆ ಎಂದು ಹೇಳಿದರು ದೊಡ್ಡಮ್ಮ. ಅವಳು ಸಹ ಅವನೊಂದಿಗೆ ಸಂಕೋಚವಿಲ್ಲದೆ ಮಾತನಾಡತೊಡಗಿದಳು. ನೀವಿಬ್ಬರು ಮಾತನಾಡ್ತೀರಿ ಎಂದು ಹೇಳಿ ಹೊಳಹೋದಳು ಜಾನಕಿ. ಅವಳೊಂದಿಗೆ ಏನು ಮಾತನಾಡಬೇಕೆಂದು ತಿಳಿಯದ ಆರ್ಯನ್ ಚಡಪಡಿಸಿದ. ಅವಳೇನಾದರೂ ಮೆಡಿಕಲ್ ವಿಷಯದ ಬಗ್ಗೆ ಮಾತನಾಡಿದ್ದರೆ ಅವನು ಗಂಟೆಗಟ್ಟಲೆ ನಿರ್ಗಳವಾಗಿ ಮಾತನಾಡುತ್ತಿರ್ತಿದ್ದ. ಆದರೆ ಅವಳು ಕಾಲೇಜಿನ ಹುಡುಗಿಯರು, ಬಾಯ್ ಫ್ರೆಂಡ್, ಸೋಷಿಯಲ್ ಮೀಡಿಯಾ ಇದರ ಬಗ್ಗೆ ಮಾತನಾಡುತ್ತಿದ್ದಳು. ಅದರಿಂದ ಅವನಿಗೆ ಉತ್ತರಿಸಲು ಆಗಿರಲಿಲ್ಲ. ಅಲ್ಲಿಯೇ ಕುಳಿತು ಹೂ ಕಟ್ಟುತ್ತಿದ್ದ ಅಸ್ಮಿತಳ ಮೇಲೆ ಅವನ ಕಣ್ಣು ನೆಟ್ಟಿತ್ತು. ಅವಳು ಕುಳಿತಿದ್ದ ಭಂಗಿ, ಅವಳೆದೆಯ ಮೇಲೆ ಹಾವಿನಂತೆ ಬಿದ್ದುಕೊಂಡಿದ್ದ ಜಡೆ ಅವನನ್ನು ಮತ್ತಷ್ಟು ಆಕರ್ಷಿಸಿತು. ಹೇಗಾದರೂ ಅವಳನ್ನು ಮಾತನಾಡಿಸಬೇಕು ಎಂದುಕೊಂಡರೂ ಆಗಿರಲೇ ಇಲ್ಲ. ಅವಳು ತನ್ನ ಕೆಲಸ ಮುಗಿಸಿ ಅದೆಲ್ಲಿಗೆ ಹೋಗಿಬಿಡುತ್ತಿದ್ದಾಳೋ ಕಾಣುತ್ತಲೇ ಇರಲಿಲ್ಲ. ಅವಳು ಉಡುತ್ತಿದ್ದ ಸಾಧಾರಣ ಸೀರೆಯಲ್ಲಿಯೂ ಅವನ ಕಣ್ಣಿಗೆ ಅವಳು ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಜಾತ್ರೆಗಾಗಿ ಮನೆಯಲ್ಲಿ ಬಹಳ ಜನ ಸೇರಿದ್ದರು. ಆರ್ಯನ್ ಎಲ್ಲೇ ಇದ್ದರೂ ಅಜ್ಜಿಯೇ ಹುಡುಕಿಕೊಂಡು ಬಂದು ಅವನನ್ನು ಕೇಳಿ ಅವನಿಗೆ ಬೇಕಾದುದನ್ನು ಮಾಡಿಕೊಡುತ್ತಿದ್ದರು. ದೊಡ್ಡಮ್ಮ ಅತ್ತೆಯರ ಉಪಚಾರ ಜೋರಾಗಿಯೇ ನಡೆದಿತ್ತು. ಚೈತ್ರ ಮತ್ತು ಸಮನ್ವಿತಾ ಅವನ ಹಿಂದೆಯೇ ಇದ್ದರು. ಬೇಕೆಂದೇ ಮೈಮೇಲೆ ಬಿದ್ದು ಮಾತನಾಡಿಸುವ ಅವರ ಓವರ್ ಆ್ಯಕ್ಟಿಂಗ್ ಸ್ವಭಾವ ಅವನಿಗಿಷ್ಟವೇ ಆಗುತ್ತಿರಲಿಲ್ಲ. ಅಮೆರಿಕದಲ್ಲಿ ಇದೆಲ್ಲ ಸಾಧಾರಣ ವಿಷಯ, ಡೇಟಿಂಗ್ ಎಲ್ಲ ಕಾಮನ್. ಆದರೆ ಇಲ್ಲಿಯೂ ಅದೇ ಸಂಸ್ಕೃತಿ ಬೆಳೆತಿದೆಯಲ್ಲ ಎಂದು ಅವನಿಗೆ ಬೇಸರವೇ ಆಗಿತ್ತು. ಜೊತೆಗೆ ಇಲ್ಲಿ ಅವನಿಗೆ ಯಾರೂ ಸ್ನೇಹಿತರೂ ಇರಲಿಲ್ಲ. ಅದು ಅವನಿಗೂ ಇನ್ನೂ ಬೇಸರವಾಗಿತ್ತು. ಇವರು ಯಾರ ಮನೆಯಲ್ಲಿಯೂ ಗಂಡು ಮಕ್ಕಳಿಲ್ಲವಲ್ಲ ಎಂದು ಹಲುಬಿದ್ದೇ ಬಂತು. ಅಸ್ಮಿತಳ ಹೂ ಕಟ್ಟಿ ಮುಗಿದಿತ್ತೇನೋ. ಎಲ್ಲವನ್ನು ಎತ್ತಿಟ್ಟು ತನ್ನ ಜಡೆ ಹಿಂದಕ್ಕೆಸೆದುಕೊಂಡು ಸೀರೆ ಕೊಡವಿಕೊಂಡು ಮೇಲೆದ್ದಳು. ದಾರ ಹುಂಡೆಯನ್ನು ಅಲ್ಲಿದ್ದ ಡ್ರಾಯರ್ನಲ್ಲಿ ಇಡಲು ಅವನು ಕುಳಿತಿದ್ದ ಟೇಬಲ್ ಬಳಿ ಬಂದಳು. ತಾನು ಈಗ ಮಾತನಾಡದಿದ್ದರೆ ಹೋಗಿಬಿಡ್ತಾಳೆ ಎನಿಸಿದವನಿಗೆ. ಅದಕ್ಕಾಗಿಯೇ ರಿಮಿಸ್ ಎಂದ. ಅಸ್ಮಿತಾ ತಲೆನೋಯುತ್ತಿದೆ, 1 ಕಪ್ ಕಾಫಿ ಸಿಗಬಹುದಾ ಪ್ಲೀಸ್ ಎಂದ. ಓಕೆ, ಅದಕ್ಕೆ ಯಾಕೆ ರಿಕ್ವೆಸ್ಟ್ ಮಾಡ್ತೀರಿ, ಈಗಲೇ ತರ್ತೀನಿ ಎಂದು ಹೊಳಹೋದಳು. 5 ನಿಮಿಷದಲ್ಲಿ ಕಾಫಿಯ ಟ್ರೇಯೊಂದಿಗೆ ಅಮೃತಾಂಜನ್ ಡಬ್ಬಿಯನ್ನು ತಂದು ಅದನ್ನು ಅವನಿಗೆ ಕೊಡುತ್ತಾ,
ಅಜ್ಜಿ ಹೇಳಿದ್ರು ಇದನ್ನು ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮಲಗಬೇಕಂತೆ ಎಂದಳು. ಆಯಿತು ಥ್ಯಾಂಕ್ಸ್. ನಿಂತೇ ಇದ್ದವಳು ನಿಮಗೆ ಮತ್ತಿನ್ನೇನಾದರೂ ಬೇಕೇ? ನಿಮಗೆ ಓದಬೇಕು ಎನಿಸಿದರೆ ನನ್ನ ಹತ್ತಿರ ಲೈಬ್ರರಿಯಿಂದ ತಂದಿರೋ ಬುಕ್ಸ್ ಇವೆ, ತಂದು ಕೊಡಲೇ ಕೇಳಿದಳು. ಹೋ ಪ್ಲೀಸ್ ಕೊಡಿ, ಓದ್ತೀನಿ ಎಂದ. ಇರಿ ತಂದು ಕೊಡ್ತೀನಿ ಎಂದು ಹೊರಡಲು ಅನುವಾದವಳನ್ನು ತಡೆದು, ಇರಿ ನಾನು ನಿಮ್ಮೊಂದಿಗೆ ಬರ್ತೇನೆ, ಮತ್ತೆ ನೀವ್ಯಾಕೆ ಕೆಳಗೆ ಇಳಿದು ಬರಬೇಕು ಎಂದ. ಮಾಡಿ ಕೋಣೆಯಲ್ಲಿ ಇಲ್ಲ, ಇಲ್ಲಿಯೇ ಹಿತ್ತಳಿನ ಹತ್ತಿರುವ ಸ್ಟೋರ್ ರೂಮ್ನಲ್ಲಿದೆ, ನೀವು ಇರಿ ನಾನು ತರ್ತೀನಿ ಎಂದವಳು ಅವನಿಗೆ ಕಾಯದೆ ಒಳ ಹೋದಳು. ಅವನಿಗೆ ಅವಳಿಗಾಗಿ ಕಾಯುವುದೇ ಅನಿವಾರ್ಯವಾಗಿತ್ತು. ಇಡೀ ಮನೆಯನ್ನು ಸುತ್ತುತ್ತಿದ್ದ, ಆದರೆ ಹಿತ್ತಲ ಕಡೆ ಹೋಗಿರಲಿಲ್ಲ. ಕೆಲವು ನಿಮಿಷಗಳಲ್ಲಿ ಅವಳು 2 ಪುಸ್ತಕ ಹಿಡಿದು ತಂದಳು. ತಗೊಳ್ಳಿ, ಇವು ಬಹಳ ಒಳ್ಳೆಯ ಪುಸ್ತಕಗಳು ಎಂದು ಕೊಟ್ಟು ಹೋದಳು. ಅವಳು ಕೊಟ್ಟ ಪುಸ್ತಕಗಳೆರಡೂ ಬಹಳ ಚೆನ್ನಾಗಿದ್ದವು. ಲೀಸಾ ಸ್ಟ್ಯಾಂಡರ್ಸ್ ಬರೆದಿದ್ದ ಎ ವೈರಿ ಪೇಷಂಟ್ ಟೇಲ್ಸ್ ಎ ಸ್ಟೋರಿ ಮತ್ತು ಫ್ರಾಯ್ಡ್ ಬರೆದಿದ್ದ ದ ಇಂಟರ್ಪ್ರಿಟೇಷನ್ ಆಫ್ ಡ್ರಮ್ಸ್. ಆ ಪುಸ್ತಕಗಳ ನೋಡಿ ಅವಳ ಅಭಿರುಚಿಯ ಬಗ್ಗೆ ತಿಳಿದುಕೊಂಡಿದ್ದ. ಅವನ್ನು ಮತ್ತೆ ಮತ್ತೆ ಮುಟ್ಟಿದಾಗ ಅವಳ ಸ್ಪರ್ಶವಾದಂತೆ ಆಗಿತ್ತು. ನಾನೇನಾದರೂ ಈ ಹುಡುಗಿಯನ್ನು ಇಷ್ಟಪಡುತ್ತಿರುವೆನೆ ಎನಿಸಿದಾಗ ಮನಸ್ಸು ಹೌದೆಂದು ಹೇಳಿತ್ತು. ಪುಸ್ತಕ ಹಿಡಿದು ಕಾಫಿ ಹಿರುತ್ತಾ ತನ್ನ ರೂಮಿಗೆ ಬಂದ. ಪುಸ್ತಕ ಓದುತ್ತಾ ಹೊತ್ತು ಹೋಗಿದ್ದೇ ಗೊತ್ತಾಗಲಿಲ್ಲ. 1:02 ಆಗಿತ್ತು. ಚೈತ್ರ ಬಂದು ಕರೆದಾಗಲೇ ಅವನ ಅರಿವಿಗೆ ಬಂದಿದ್ದು. ಊಟಕ್ಕೆ ಬರಬೇಕಂತೆ ಅತ್ತೆ ಹೇಳಿದ್ರು. ಸರಿ ನೀವು ನಡೀರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದವಳನ್ನು ಸಾಗ ಹಾಕಿದ್ದ. ವಾಶ್ರೂಮ್ಗೆ ಹೋಗಿ ಬಂದವನು ಬಾಲ್ಕನಿಯಲ್ಲಿ ಇಣುಕಿದ್ದ. ಸೊಂಟಕ್ಕೆ ಸೆರಗು ಸಿಕ್ಕಿಸಿ ಬಟ್ಟೆ ಒಗಿತಿದ್ದ ಅಸ್ಮಿತಾ ಕಂಡಳು. ತನ್ನ ಸೀರೆಗಳನ್ನು ಒಗೆದುಕೊಳ್ಳುತ್ತಿದ್ದಳೇನೋ. ಅವುಗಳನ್ನು ಒಣಹಾಕಿ ಮುಖಕ್ಕೆ ನೀರೆರಚಿಕೊಂಡು ಸೆರಗಿನಿಂದ ಮುಖ ಒರೆಸಿಕೊಂಡು ಒಳಗೆ ಹೋದಳು. ಪಾಪ ಹುಡುಗಿ ಅದೆಷ್ಟು ಕಷ್ಟಪಡುತ್ತಾಳೆ ಎನಿಸಿತ್ತು. ಅವನಿಗೆ ಅರಿವಿಲ್ಲದೆಯೇ ಅವನ ಅನುಕಂಪ ಪ್ರೀತಿಯಲ್ಲಿ ಬೆಸೆದುಕೊಂಡಿತ್ತು. ಆರ್ಯನ್ ಕೆಳಗಿಳಿದು ಬರುವಾಗ ಆ ಕಡೆಯಿಂದ ಬರುತ್ತಿದ್ದ ಅಸ್ಮಿತಾ ಅವನಿಗೆ ಡಿಕ್ಕಿ ಹೊಡೆದಳು. ಅವನು ತಲೆ ಉಜ್ಜಿಕೊಳ್ಳುತ್ತಾ ಅವಳತ್ತ ನೋಡುವ ಮೊದಲೇ ಅಲ್ಲಿಗೆ ಬಂದ ಜಾನಕಿ, ನೋಡ್ಕೊಂಡು ಬರೋಕ್ಕೆ ಆಗೋದಿಲ್ವೇನೋ? ಎಲ್ಲಿದ್ದೆ ಕಣ್ಣು? ನೆತ್ತಿ ಮೇಲಿದೆಯೇನೋ? ಈಗೇಕೆ ಈ ಕಡೆ ಬಂದೆ? ಇನ್ನು ಯಾರದು ಊಟ ಆಗಿಲ್ಲ ಎಂದು ಕೋಪದಿಂದ ಹೇಳಿದಳು. ಅದಕ್ಕೆ ಬಡಿಸೋಣ ಅಂತ ಬರ್ತಿದ್ದೆ ಅತ್ತೆ. ಏನು ಬೇಡ ಹೋಗು, ನಿಂದೇನು ಕೆಲಸವೋ ಅದನ್ನು ನೋಡ್ಕೊ ಹೋಗು ಎಂದು ಗದರಿದಳು. ಸುಮ್ಮನೆ ತಲೆ ತಗ್ಗಿಸಿ ನಡೆದವಳನ್ನು ಹಿಂಬಾಲಿಸಿ ಬಂದ ಆರ್ಯನ್, ಸಾರಿ ಅಸ್ಮಿತಾ, ಐ ಆಮ್ ವೆರಿ ಸಾರಿ, ನನ್ನಿಂದಲೇ ತಪ್ಪಾಗಿತ್ತು. ನಿಮಗೆ ಜೋರಾಗಿ ಪೆಟ್ಟಾಗಿರಬೇಕು ಅಲ್ವಾ? ಪ್ಲೀಸ್ ಬೇಜಾರಿ ಮಾಡ್ಕೊಳ್ಬೇಡಿ ಎಂದ. ಇರಲಿ ಬಿಡಿ, ಮಾತಿನ ನೋವಿಗಿಂತ ಈ ನೋವು ಏನೇನೂ ದೊಡ್ಡದಲ್ಲ. ನಾನೇ ನೋಡ್ಕೊಂಡು ಬರಬೇಕಾಗಿತ್ತು ಎಂದು ಕಣ್ಣಿನಿಂದ ಕೆಳಗಿಳಿಯುತ್ತಿದ್ದ ಕಂಬನಿಯನ್ನು ಒರೆಸಿಕೊಳ್ಳುತ್ತಾ ಹೋಗಿಬಿಟ್ಟಳು. ಆರ್ಯನ್ ಮನಸ್ಸಿಗೆ ಬಹಳ ಬೇಸರವಾಗಿತ್ತು. ಛೇ, ನನ್ನಿಂದಾಗಿ ಪಾಪ ಇವಳು ಬಯಸಿಕೊಳ್ಳಬೇಕಾಯಿತು ಎಂದು ಕೊರಗಿದ. ಗಂಡಸರ ಊಟವಾದ ಮೇಲೆ ಹೆಂಗಸರು ಊಟಕ್ಕೆ ಕುಳಿತರು. ಎಲ್ಲರ ಊಟ ಮುಗಿಯುವಾಗ ನಿರ್ಮಲರಿಗೆ ಅಸ್ಮಿತಳ ನೆನಪಾಗಿತ್ತು. ಜಾನಕಿ, ಅಸ್ಮಿತಾ ಎಲ್ಲಿ? ಪಾಪ ಅವಳನ್ನು ಊಟಕ್ಕೆ ಕರೆಯುವುದಿಲ್ವೇ? ನಮ್ಮೊಟ್ಟಿಗೆ ಕುಳಿತು ಮಾಡ್ತಿದ್ಲು ಎಂತ ಅಸ್ಮಿತಾ ಬಾ ಅಮ್ಮ ಎಂದು ಕರೆದರು. ಏನಜ್ಜಿ ಎನ್ನುತ್ತಾ ಹೊಳಬಂದಳು ಅಸ್ಮಿತಾ. ನೋಡು, ಇವರದೆಲ್ಲರದು ಊಟ ಮುಗಿಯಿತು. ನಾನು ಊಟ ಮಾಡುವುದು ನಿಧಾನ, ಬಾ ನೀ ನನ್ನ ಜೊತೆ ಕೂತ್ಕೋ ಎಂದು ಕರೆದು ಅಡಿಗೆಯವಳಿಗೆ ಎಲೆ ಹಾಕಿ ಊಟ ಬಡಿಸಲು ಹೇಳಿದರು. ಇದನ್ನು ನೋಡಿ ಜಾನಕಿಗೆ ಕೋಪ ಬಂದಿತು. ಚೈತ್ರ ಚೈತ್ರ ಬಾ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಒಳಗೆ ಹೋದಳು. ಬೆಳಿಗ್ಗೆನೂ ಸರಿಯಾಗಿ ತಿಂಡಿ ತಿಂದಿಲ್ಲ. ಹೊತ್ತಿಗೆ ಸರಿಯಾಗಿ ಬಂದು ಊಟ ತಿಂಡಿ ಮಾಡುತ್ತಲ್ವೇ ಮಗು? ಇದು ಸಹ ನಿನ್ನ ಮನೆಯೇ, ಯಾವುದಕ್ಕೂ ಸಂಕೋಚ ಪಡಬೇಡ ಎಂದು ಅಜ್ಜಿ ಕಕ್ಕುಲತೆಯಿಂದ ಹೇಳುತ್ತಾ ಅವಳಿಗೆ ಉಪಚಾರ ಮಾಡಿದ್ದು ಆರ್ಯನ್ಗೆ ಸಂತೋಷವಾಗಿತ್ತು. ಅಜ್ಜಿ, ನೀವು ನಿಧಾನವಾಗಿ ಊಟ ಮಾಡಿ, ನಾನು ಪಾಯಸ ಬಡಿಸ್ತೀನಿ. ಅಸ್ಮಿತಾ, ಇದೊಂದು ಬಟ್ಟಲು ಪಾಯಸ ತಗೊಳ್ಳಿ, ನನ್ನಿಂದಾಗಿ ನಿಮ್ಮ ತಲೆಗೆ ಪೆಟ್ಟು ಬೀಳುವ ಹಾಗಾಯಿತು ಎನ್ನುತ್ತಾ ಅವಳು ಕೈ ಅಡ್ಡ ಹಿಡಿದರೂ ಕೇಳದೆ ಪಾಯಸದ ಬಟ್ಟಲನ್ನು ಅವಳ ಎಲೆ ಮೇಲೆ ಇಟ್ಟುಬಿಟ್ಟ. ಸುಣ್ಣದ ಡಬ್ಬಿ ತೆಗೆದುಕೊಳ್ಳಲು ಹೊರಗೆ ಬಂದ ಜಾನಕಿ, ನೀನೇನು ಮಾಡ್ತಿದ್ಯಾ? ಬಾ ಹೋಗೋಣ, ಅಲ್ಲಿ ಎಲ್ಲರೂ ನಿನಗಾಗಿ ಕಾಯ್ದಿದ್ದಾರೆ ಬಾ ಎಂದಳು. ಅಜ್ಜಿಗೆ ಮಜ್ಜಿಗೆ ಬಿಡಿಸಿ ಬರ್ತೀನಿ, ನೀವು ಹೋಗಿ ದೊಡ್ಡಮ್ಮ ಎಂದ. ಅಸ್ಮಿತಳನ್ನು ಕೋಪದಿಂದ ನೋಡುತ್ತಾ ದಾಪು ಕಾಲು ಇಟ್ಟು ಹೊರಗೆ ಹೋದ ಜಾನಕಿ ಚೈತ್ರಳನ್ನು ಹತ್ತಿರ ಕರೆದು, ಚೈತ್ರ, ನೀನು ಹೇಗಾದರೂ ಮಾಡಿ ಅವನು ನಿನ್ನನ್ನೇ ಮದುವೆ ಆಗುವ ಹಾಗೆ ಮಾಡು. ಇಲ್ಲಾಂದರೆ ಫಾರಿನ್ನಲ್ಲಿ ಓದೋ ನಿನ್ನ ಆಸೆ ಪೂರ್ತಿ ಆಗೋಲ್ಲ. ಅದಾಗಲೇ ನಿನ್ನ ಮಮ್ಮಿ ಪಪ್ಪ ಆ ಟೂರು ಈ ಟೂರು ಅಂತ ಜಾಲಿಯಾಗಿ ಸುತ್ತಕೊಂಡು ಅರ್ಧ ಆಸ್ತಿ ಖಾಲಿ ಮಾಡ್ತಿದ್ದಾರೆ. ನಿಮ್ಮ ಅಪ್ಪನಿಗೆ ನಾಳೆ ನಿನ್ನ ಮದುವೆ ಮಾಡಬೇಕು ಅನ್ನೋ ಚಿಂತೆನೇ ಇಲ್ಲ. ಅದಕ್ಕೆ ಸರಿಯಾಗಿ ನಿನ್ನಮ್ಮ ತಾಳ ಹಾಕ್ತಾಳೆ. ನೀನಾದರೂ ಸ್ವಲ್ಪ ಬುದ್ಧಿವಂತಳಾಗು ಎಂದು ತುಸು ಕೋಪದಿಂದಲೇ ಹೇಳಿದಳು. ಆಯಿತು ಅತ್ತೆ, ಅವನಿಗೆ ಈಗಿನ ಟ್ರೆಂಡ್ ಏನೇನೂ ಗೊತ್ತಿಲ್ಲ. ಅದು ಯಾವುದೋ ಮೆಡಿಸಿನ್ ಅಂತ ತಲೆ ಕೊರಿತಾನೆ. ನಾನು ಏನು ತಾನೇ ಮಾತನಾಡಲಿ? ನೋಡು, ಮದುವೆ ಆದಮೇಲೆ ಅವನನ್ನು ನಿನ್ನ ಇಷ್ಟದಂತೆ ಕುಣಿಸುವೆ ಅಂತೆ. ಈಗ ಮಾತ್ರ ನೀನು ಅವನ ಹಿಂದೇನೇ ಇರು. ಅಕಸ್ಮಾತ್ ಅವನಿಗೆ ಅಸ್ಮಿತಾ ಏನಾದರೂ ಇಷ್ಟ ಆಗಿಬಿಟ್ರೆ ಏನು ಮಾಡುವುದು? ಅಯ್ಯೋ ಅತ್ತೆ, ಆರ್ಯನ್ ಇಲ್ಲದಿದ್ದರೆ ಬೇಡ. ನನ್ನದೊಂದು ಮಗುಳಗಿಗೆ ಪ್ರಾಣ ಬಿಡುವಂಥ ಹುಡುಗರು ಇದ್ದಾರೆ, ಇರಬಹುದು.
ಆದರೆ ಇಷ್ಟು ಒಳ್ಳೆ ಹುಡುಗ, ಅದರಲ್ಲೂ ಫಾರಿನ್ನಲ್ಲಿ ಡಾಕ್ಟರ್ ಆಗಿರುವವ ನಿನಗೆ ಸಿಗುವುದಿಲ್ಲ, ತಿಳ್ಕೊ. ಸುಮ್ಮನೆ ಹೇಳಿದಷ್ಟು ಮಾಡು ಎಂದು ಅಲ್ಲಿಂದ ಹೊರಹೋದಳು ಜಾನಕಿ. ಅವನನ್ನು ಹೋಲಿಸಿಕೊಳ್ಳುವ ಅಂಥದ್ದು ನನಗೇನಾಗಿದೆ? ಆದರೂ ಅತ್ತೆ ಹೇಳಿದ್ದು ರೈಟು. ಆರ್ಯನ್ ಸ್ಮಾರ್ಟ್ ಹ್ಯಾಂಡ್ಸಮ್ ಹುಡುಗ, ಅದರಲ್ಲೂ ಡಾಕ್ಟರ್ ಬೇರೆ. ನೋಡೋಣ ಎಂದುಕೊಂಡು ಕಿಚನ್ಗೆ ಹೋಗಿ ಕೈ ತೊಳೆದುಕೊಂಡಳು. ಅಲ್ಲೇ ಇದ್ದ ಅಸ್ಮಿತಳನ್ನು ನೋಡಿ, ಹೇ, ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡು ಎಂದಳು. ಅಲ್ಲೇ ಇದ್ದ ಆರ್ಯನ್, ಏನ್ರಿ ಚೈತ್ರ, ನಿಮ್ಮ ಕೈಗೆ ಮೆಹಂದಿ ಹಚ್ಚಿಕೊಂಡಿದ್ದೀರಾ? ಯಾಕೆ, ನಿಮಗೆ ಇಷ್ಟನಾ? ಭಾಳ ಖುಷಿಯಾಗಿ ಕೇಳಿದಳು. ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ. ನಿಮ್ಮ ಕೈ ಫ್ರೀ ಇರುವಾಗ ನೀವೇ ನೀರು ತಕೊಂಡು ಕುಡಿಬಹುದಲ್ಲ, ಅದಕ್ಕೆ ಕೇಳಿದಷ್ಟೇ ಎಂದು ನಕ್ಕ. ಅವಳ ಎದುರಿನಲ್ಲಿ ತನಗೆ ಅಪಮಾನ ಆಯಿತೆಂದು ನೆನೆಸಿ ಏನೂ ಹೇಳದೆ ಕಾಲು ಹಪ್ಪಳಿಸುತ್ತಾ ಅಲ್ಲಿಂದ ಹೊರಟು ಹೋದಳು. ಊರಲ್ಲಿ ಎಲ್ಲೆಲ್ಲೂ ಜಾತ್ರೆಯ ಸಂಭ್ರಮವೋ ಸಂಭ್ರಮ. ಪ್ರತಿ ಮನೆಗಳಲ್ಲಿಯೂ ನೆಂಟರಿಷ್ಟರ ಆಗಮನವಾಗಿತ್ತು. ಅಂದು ಮೊದಲನೇ ದಿನ ಆರ್ಯನ್ ಅಜ್ಜಿ ತಾತನ ಮನೆಯಲ್ಲಿ ಪೂಜೆ ಇತ್ತು. ಅದರಿಂದ ನಿರ್ಮಲ ಮೊಮ್ಮಗನ ಬಳಿ ಬಂದು, ಆರ್ಯನ್, ಇವತ್ತು ನಾನು ಎಣ್ಣೆ ಹಚ್ತೀನಿ ಬಾ ಎಂದರು. ಅದು ಕಿರಿಕಿರಿ ಎನಿಸಿದರೂ ಅಜ್ಜಿಗೆ ಬೇಸರ ಆಗಬಾರದೆಂದು ಅವರ ಮುಂದೆ ಕುಳಿತ. ಅವರು ಅವನ ನೆತ್ತಿಗೆ ಎಣ್ಣೆ ಹಾಕಿ ತಟ್ಟತೊಡಗಿದರು. ಅಜ್ಜಿ, ಇದೇನಿದು ಹಾಗೆ ತಟ್ಟುತ್ತಿದ್ದೀರಿ? ಈ ಜಿಡ್ಡು ಹೋಗುವುದು ಹೇಗೆ? ನನಗೆ ಇದೆಲ್ಲ ಅಭ್ಯಾಸ ಇಲ್ಲ ಎಂದ. ಅಜ್ಜಿ ಮುಂದೆ ಅವನು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದ ಪರಿ ನೋಡಿ ಅಸ್ಮಿತಳಿಗೆ ನಗು ತಡೆಯಲಾಗಲಿಲ್ಲ. ಅಜ್ಜಿ, ಇವರಿಗೆ ಸೀಗೆ ಪುಡಿ ಬಳಸಿಯೇ ಗೊತ್ತಿಲ್ಲ ಪಾಪ. ನೀವಿಷ್ಟೊಂದು ಎಣ್ಣೆ ಹಾಕ್ತಿದ್ದೀರಿ, ಹೇಗೆ ತೆಗೆದುಕೊಳ್ತಾರೋ ಏನೋ. ನೀರು ತುಂಬುತ್ತಿದ್ದ ಅಸ್ಮಿತಾ ಹೇಳಿದಳು. ಅವಳು ತನ್ನನ್ನು ಕೆಣಕುತ್ತಿದ್ದಾಳೆ ಎನಿಸಿ, ಪರವಾಗಿಲ್ಲ ಅಜ್ಜಿ, ಸೀಗೆ ಪುಡಿ ಹೇಗೆ ಉಪಯೋಗಿಸುವುದಂತ ನನಗೂ ಬರುತ್ತೆ ಎಂದು ಅಜ್ಜಿಯಿಂದ ಎಣ್ಣೆ ಹೊತ್ತಿಸಿಕೊಂಡು ಅವಳತ್ತ ಹೊರೆಗಣ್ಣಿನಿಂದ ನೋಡುತ್ತಾ ಒಳಗೆ ಹೋದ. ಇದೇನು ಆರ್ಯನ್, ಈ ಪಾಟಿ ಎಣ್ಣೆ ಒತ್ತಿಸಿಕೊಂಡಿದ್ಯಾ? ಜಿಡ್ಡು ಹೋಗುತ್ತಾ ಎಂದು ಜಾನಕಿ ದೊಡ್ಡಮ್ಮ ಕೇಳಿದರು. ಹೋಗುತ್ತೆ ದೊಡ್ಡಮ್ಮ, ಸೀಗೆ ಪುಡಿಯಿಂದ ತೊಳ್ಕೊಳ್ತೀನಿ. ಮೊದಲು ನನಗೆ ಒಂದು ಸ್ಟ್ರಾಂಗ್ ಕಾಫಿ ಕೊಡಿ, ನಾನು ರೂಮಿನಲ್ಲಿ ಇರ್ತೀನಿ ಎಂದ. ಆರ್ಯನ್, ನೀನು ರೂಮ್ನಲ್ಲಿ ಸ್ನಾನ ಮಾಡಬೇಡ, ಇಲ್ಲಿ ಕೆಳಗಿನ ಬಚ್ಚಲು ಮನೆಯಲ್ಲಿ ಮಾಡು. ಹಂಡೆ ತುಂಬ ಬಿಸಿ ನೀರು ಹಿತ ಅನಿಸುತ್ತೆ, ಬೇಕಿದ್ರೆ ಸಣ್ಣಪ್ಪ ಹುಜ್ಜಿ ಕೊಡ್ತಾನೆ ಎಂದರು ಅಜ್ಜಿ. ಸರಿ ಎನ್ನುತ್ತಾ ಅಲ್ಲಿದ್ದ ಬಾವಿಕಟ್ಟೆ ಮೇಲೆ ಬಂದು ಕುಳಿತ. ಅವನಿಗೆ ಕಾಫಿ ತಂದುಕೊಟ್ಟ ಸಣ್ಣಪ್ಪ, ಅಣ್ಣ ಮೈ ಹುಜ್ಜಬೇಕು ಅಂದರೆ ಹೇಳಿ ಎಂದ. ಸ್ನಾನ ಮಾಡಲು ಕುಳಿತ ಅವನಿಗೆ ಅಲ್ಲಿದ್ದ 3-4 ಡಬ್ಬೆಗಳಲ್ಲಿ ಸೀಗೆ ಪುಡಿ ಯಾವುದೆಂದು ತಿಳಿಯದೆ ಅವನಾಗೆಯೇ ನೋಡ್ತಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಸ್ಮಿತಾ, ಇದನ್ನು ತಕೊಂಡು ಉಪಯೋಗಿಸಿ, ಜಿಡ್ಡೆಲ್ಲ ಹೊರಟು ಹೋಗುತ್ತೆ ಎಂದವಳು ಅವನತ್ತ ನೋಡದೆ ಕಟ್ಟೆಯ ಮೇಲೆ ಇಟ್ಟು ಅಲ್ಲಿಂದ ಹೋದಳು. ಸ್ನಾನ ಮಾಡಿ ಬಂದವನಿಗೆ ಮೈಯೆಲ್ಲ ಹಗುರವಾದಂತಹ ಅನುಭವವಾಗಿತ್ತು. ದೊಡ್ಡಪ್ಪ ಕೊಟ್ಟ ಶೆರ್ವಾನಿ ಧರಿಸಿ ಎಲ್ಲರೊಂದಿಗೆ ದೇವಸ್ಥಾನಕ್ಕೆ ಹೊರಟ. ತಾತ ದೊಡ್ಡಪ್ಪ ತಮ್ಮ ಮುಂದೆ ಸಿಕ್ಕ ಊರ ಹಿರಿಯರಿಗೆಲ್ಲ ಅಭಿಮಾನದಿಂದ, ನಮ್ಮ ಮಗ ಮೊಮ್ಮಗ ಅಮೆರಿಕದಿಂದ ಬಂದಿದ್ದಾನೆ, ಡಾಕ್ಟರ್ ಆಗಿದ್ದಾನೆ ಎಂದು ಪರಿಚಯ ಮಾಡಿಕೊಡುತ್ತಿದ್ದರು. ಇಬ್ಬರು ಅತ್ತೆಯರಿಗೂ ಅವನ ಬಗ್ಗೆ ಅಭಿಮಾನ. ಹೇಗಾದರೂ ತಮ್ಮ ಮಗಳನ್ನು ಒಪ್ಪಿಕೊಳ್ಳಲಿ ಎನ್ನುವ ಆಸೆ. ಎಲ್ಲರೂ ಅವನನ್ನು ಓಲೈಸುವವರೇ. ಶಾಸ್ತ್ರಿಗಳವನ ಹೆಸರಿನಲ್ಲಿ ಅಭಿಷೇಕ ಪೂಜೆ ಮಾಡಿದರು. ಅಸ್ಮಿತಳನ್ನು ಇಲ್ಲಿ ಬಾ ಅಮ್ಮ ಎಂದು ಶಾಸ್ತ್ರಿಗಳು ಕರೆದರು. ಏನ್ ಮಾವ ಎಂದು ಅಲ್ಲಿಗೆ ಬಂದವಳನ್ನು ನೋಡಿದ. ದೇವಸ್ಥಾನಕ್ಕೆ ಬಂದಾಗಿನಿಂದ ಅವಳಿಗಾಗಿ ಅರಸುತ್ತಿದ್ದ ಅವನ ಕಂಗಳಿಗೆ ತಂಪೆನಿಸಿತು. ರೇಷ್ಮೆ ಸೀರೆ ಇಟ್ಟು ಜಡೆ ಹೆಣೆದು ಹೂವು ಮುಡಿದಿದ್ದವಳು ಅವನ ಕಣ್ಣಿಗೆ ಬಹಳ ಸುಂದರವಾಗಿ ಕಂಡಿದ್ದಳು. ಕಿವಿಯಲ್ಲಿದ್ದ ಪುಟ್ಟ ಜುಮುಕಿ ಅವಳ ತಲೆ ಆಡಿಸುವಾಗಲೆಲ್ಲ ಅಲ್ಲಾಡುತ್ತಾ ಅವಳ ಕೆನ್ನೆಗೆ ಮುತ್ತಿಡುತ್ತಿತ್ತು. ಲಂಗದಾವಣಿ ತೊಟ್ಟು ಭಾರಿ ಒಡವೆ ಧರಿಸಿದ ಅತ್ತೆಯ ಮಕ್ಕಳಿಬ್ಬರು, ಅವರನ್ನು ಮೀರಿಸುವಂತೆ ಅಲಂಕರಿಸಿಕೊಂಡಿದ್ದ ದೊಡ್ಡಮ್ಮನ ತಮ್ಮನ ಮಗಳು ಚೈತ್ರ, ಇವರೆಲ್ಲರಿಗಿಂತ ಅಸ್ಮಿತಾ ಅವನ ಕಣ್ಣಿಗೆ ಬಹಳ ಮುದ್ದಾಗಿ ಕಂಡಿದ್ದಳು. ಅವಳತ್ತಲೇ ನೋಡುತ್ತಾ ಮೈಮರೆತ ಮೊಮ್ಮಗನನ್ನು ನಿರ್ಮಲ ಎಚ್ಚರಿಸಿದರು. ಆರ್ಯನ್, ದೇವರಲ್ಲಿ ಭಕ್ತಿಯಿಂದ ಬೇಡಿಕೋ. ನೀನು ಇಲ್ಲಿಗೆ ಬಂದು ನಮ್ಮ ಜನರ ಸೇವೆ ಮಾಡಬೇಕು ಎನ್ನುವುದು ನನ್ನ ಆಸೆ. ನನ್ನ ಮಾತು ನಡೆಸಿಕೊಡ್ತೀಯಾ ಕಂದ? ಖಂಡಿತ ಅಜ್ಜಿ, ನನಗೂ ಆ ಆಸೆ ಇದೆ. ಇನ್ನೊಂದು ವರ್ಷಕ್ಕೆ ನನ್ನ ಕೋರ್ಸ್ ಮುಗಿದ ಮೇಲೆ ಖಂಡಿತ ಭಾರತಕ್ಕೆ ಮರಳಿ ಬರ್ತೇನೆ. 100 ಕಾಲು ಸುಖವಾಗಿ ಬಾಳು ನನ್ನಪ್ಪ. ಈ ಮಾತು ಕೇಳಿ ಜೀವನ ಪಾವನ ಆಯಿತು ಅನಿಸ್ತಿದೆ ಎನ್ನುತ್ತಾ ಅವನ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದರು. ಪೂಜೆ ಮುಗಿಸಿದ ಪ್ರಸಾದ ಸ್ವೀಕರಿಸಿ ಎಲ್ಲರೂ ಹೊರಟರು. ಆರ್ಯನ್ ತಾನು ಸ್ವಲ್ಪ ಇದ್ದು ಬರ್ತೀನಿ ಎಂದಾಗ ಸರಿ ಎಂದಿದ್ದರು. ಪ್ರದಕ್ಷಿಣೆ ಮುಗಿಸಿ ಅಲ್ಲಿದ್ದ ಕಟ್ಟೆಯಲ್ಲಿ ಕುಳಿತು ಪ್ರಸಾದ ತಿನ್ನುತ್ತಿದ್ದವಳ ಬಳಿಗೆ ಬಂದ ಆರ್ಯನ್, ನಾನಿಲ್ಲಿ ಕೂರಲೇ ಎಂದು ಕೇಳಿದ. ಧಾರಾಳವಾಗಿ ಕೂತ್ಕೊಳ್ಳಿ, ಇದು ದೇವಸ್ಥಾನ, ಇಲ್ಲಿ ಯಾರು ಬೇಕಾದರೂ ಬರ್ಬೋದು, ಕೂರ್ಬೋದು ಎಂದಳು. ಅಸ್ಮಿತಾ, ನಿಮ್ಮನ್ನೊಂದು ಮಾತು. ಪೇಟಿಗೆ ಏಕೆ? ಅದೇನು ಕೇಳಿ. ನಾನು ಬಂದಾಗಿನಿಂದ ನೋಡ್ತಿದ್ದೀನಿ, ಇಲ್ಲಿ ನಿಮ್ಮನ್ನು ಯಾರೂ ಇಷ್ಟಪಡುವುದಿಲ್ಲ. ಆದರೂ ನೀವು ಇಲ್ಲಿ ಏಕೆ ಇದ್ದೀರಿ? ನೀವು ಸಂಪಾದಿಸ್ತಿದ್ದೀರಿ. ಹಾಗಿದ್ದು ಕೂಡ ಮಿಸ್ಟರ್ ಆರ್ಯನ್, ನಮ್ಮ ಸಮಾಜ ನೀವಂದುಕೊಂಡಷ್ಟು ಇನ್ನೂ ಬದಲಾಗಿಲ್ಲ. ನಾನು ಈಗ ಯಾರೂ ಇಲ್ಲದ ಅನಾಥೆ. ಸಂಪಾದನೆ ಮಾಡ್ತೀನಿ ನಿಜ, ಆದರೆ ಒಬ್ಬಳೇ ಇರುವಷ್ಟು ಸ್ವತಂತ್ರವಿಲ್ಲ. PGಗಳು ಹಾಸ್ಟೆಲ್ ನನಗೆ ಸರಿ ಬರುವುದಿಲ್ಲ.
ಅವರೆಲ್ಲರೂ ನನ್ನನ್ನು ಹೇಗೆ ನೋಡಿದರೂ ಪರವಾಗಿಲ್ಲ. ನಾನು ಅಜ್ಜ ಅಜ್ಜಿಗಾಗಿ ಇಲ್ಲಿದ್ದೇನೆ. ಅವರು ನನ್ನ ಹಿತಚಿಂತಕರು. ದೊಡ್ಡಮ್ಮನಿಗೆ ನಾನು ಇಷ್ಟವಿಲ್ಲ ಅಷ್ಟೇ, ಬೇರೇನೂ ತೊಂದರೆ ಇಲ್ಲ ಎನ್ನುತ್ತಾ ಅವನ ಮುಂದೆ ಪ್ರಸಾದ ಹಿಡಿದಳು. ಅವಳಿಂದ ಪ್ರಸಾದ ತೆಗೆದುಕೊಂಡು ಬಾಯಲ್ಲಿ ಹಾಕಿಕೊಂಡು, ಅಸ್ಮಿತಾ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ. ಮದುವೆ ಆದರೆ ನಿಮ್ಮನ್ನೇ ಆಗಬೇಕು ಎಂದುಕೊಂಡಿದ್ದೇನೆ. ನಿಮಗೆ ನನ್ನನ್ನು ಕಂಡರೆ ಇಷ್ಟವೇ? ನೀವು ಈಗಲೇ ಹೇಳಬೇಕು ಎಂದೇನಿಲ್ಲ, ಯೋಚಿಸಿ ಹೇಳಿ. ನೀವು ಮನಸಾರೆ ನನ್ನನ್ನು ಒಪ್ಪುವುದಾದರೆ ಮಾತ್ರ. ನಿಮಗಿಷ್ಟವಿಲ್ಲದಿದ್ದರೂ ಸ್ಪಷ್ಟವಾಗಿ ಹೇಳಿಬಿಡಿ. ಸ್ನೇಹಿತರಾಗಿರಲು ನನ್ನದೇನೂ ಅಡ್ಡಿ ಇಲ್ಲ. ಒಂದೇ ಉಸಿರಿಗೆ ಹೇಳಿದ. ಅವನು ಒಮ್ಮೆಲೆ ಹೀಗೆ ಪ್ರಪೋಸ್ ಮಾಡಿ ಬಿಡಬಹುದೆಂದು ಕಲ್ಪನೆಯೂ ಇಲ್ಲದವಳಿಗೆ ಹೀಗೆ ಸಡನ್ನಾಗಿ ಕೇಳಿದರೆ ಏನೆಂದು ಹೇಳಬೇಕು ಎಂದು ತೋಚದೆ, ಆರ್ಯನ್ ನಿಮ್ಮಂಥ ವಿದ್ಯಾವಂತ, ಗುಣವಂತ, ಅದು ಅಮೆರಿಕದಲ್ಲಿ ಡಾಕ್ಟರ್ ಆಗಿರುವ ಹುಡುಗ ಸಿಗುವುದಾದರೆ ಯಾರು ತಾನೇ ಬೇಡವೆನ್ನುತ್ತಾರೆ ಹೇಳಿ. ಆದರೆ ನಮ್ಮಿಬ್ಬರ ನಡುವೆ ಭೂಮ್ಯಾಕಾಶದ ಅಂತರವಿದೆ. ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಗನ ಮದುವೆಯ ಬಗ್ಗೆ ಅನೇಕ ಕನಸು ಕಲ್ಪನೆಗಳಿರುತ್ತವೆ. ನಿಮ್ಮ ಉದ್ದಕ್ಕೂ ಸುರಿದು ಕನ್ಯಾದಾನ ಮಾಡಲು ಕನ್ಯಾಪಿತೃಗಳು ಸಾಲಾಗಿ ನಿಂತಿರುವಾಗ ನನ್ನಂತಹ ಅನಾಥ ಹುಡುಗಿಯನ್ನು ಮದುವೆ ಆಗ್ತೇನೆ, ಇಷ್ಟಪಡುತ್ತೇನೆ ಎನ್ನುವುದು ಕ್ಷಣಿಕ ಅಷ್ಟೇ. ವಾಸ್ತವದಲ್ಲಿ ಇದು ಆಕರ್ಷಣೆಯೇ ಆಗಿರ್ಬೋದು. ನಂತರ ನಿಮಗೆ ನನ್ನ ಬಗ್ಗೆ ಬೇಸರ, ತಿರಸ್ಕಾರ ಮೂಡಲು ಸಾಧ್ಯ. ಅದಲ್ಲದೆ ನಿಮಗೆ ನನ್ನ ಬಗ್ಗೆ ಏನೇನೂ ಗೊತ್ತಿಲ್ಲ. ಆದ್ದರಿಂದ ಈ ವಿಷಯ ಇಲ್ಲಿಗೆ ಬಿಟ್ಟುಬಿಡಿ. ಮನೆಯಲ್ಲಿ ತಿಳಿದರೆ ದೊಡ್ಡ ಅನಾಹುತವೇ ಆಗುತ್ತದೆ. ನಾನು ಮನೆ ಬಿಟ್ಟು ಹೋಗಬೇಕಾಗಬಹುದು. ನಮ್ಮಿಬ್ಬರ ನಡುವೆ ಫ್ರೆಂಡ್ಶಿಪ್ ಮಾತ್ರ ಸಾಕು. ಅಸ್ಮಿತಾ, ಒಂದು ನಿಮಿಷ. ನೀವು ಹೇಳಿದ್ದೆಲ್ಲವೂ ಸರಿ, ಆದರೆ ದಯವಿಟ್ಟು ನನ್ನ ಪ್ರೇಮವನ್ನು ಮಾತ್ರ ಆಕರ್ಷಣೆ ಎನ್ನಬೇಡಿ. ನಾನು ಬಹಳ ಸಿಂಪಲ್. ನಾನು ಹೂ ಅಂದರೆ ಸಾಕು ಎನ್ನುವ ಹುಡುಗಿಯರು ಅಮೆರಿಕದಲ್ಲೂ ಇದ್ದಾರೆ. ಅದೇನೋ ನಾನು ಇಲ್ಲಿಗೆ ಬಂದಾಗಿನಿಂದ ಮೊದಲ ನೋಟದಲ್ಲಿ ನೀವು ನನಗೆ ತುಂಬ ಇಷ್ಟವಾಗಿ ಬಿಟ್ರಿ. ನಿಮ್ಮ ಸೌಮ್ಯ ಸ್ವಭಾವ, ತಾಳ್ಮೆ, ನಿಮ್ಮಲ್ಲಿ ಹುದುಗಿರುವ ಕೊಂಚ ತುಂಟತನ, ಸರಳವಾದ ಸೌಂದರ್ಯ ಮನಸ್ಸಿಗೆ ಇಷ್ಟವಾಗಿದೆ. ಹಾಗಾಗಿ ನನ್ನ ಬಾಳ ಸಂಗಾತಿಯಾಗಲು ನೀವೇ ಸರಿ ಎನ್ನಿಸ್ತಿದೆ ಎಂದು ಹೇಳಿದವನು ಅವಳತ್ತ ತಿರುಗಿಯೂ ನೋಡದೆ ಹೊರಟೇ ಬಿಟ್ಟ. ಇದು ಅಸ್ಮಿತಳಿಗೆ ಬಹಳ ಬೇಸರವಾಗಿತ್ತು. ಆರ್ಯನನ್ನು ಕಂಡಾಗಿನಿಂದ ಅವಳ ಮನದಲ್ಲಿಯೂ ಯಾವುದೋ ನವೀರಾದ ಭಾವನೆ ಮೂಡಿತ್ತಾದರೂ ಅದನ್ನವಳು ಒಳಗೆ ಅದುಮಿಟ್ಟಿದ್ದಳು. ಆದರೆ ಅವನು ಹೀಗೆ ತನ್ನ ಮುಂದೆ ಈ ಪ್ರಸ್ತಾಪ ಇಡುವನೆಂಬ ಅರಿವು ಅವಳಿಗಿರಲಿಲ್ಲ. ಇದು ಒಂದು ರೀತಿಯಲ್ಲಿ ಶಾಕ್ ನೀಡಿದಂತಾಗಿತ್ತು. ಮನಸ್ಸು ಡೋಲಾಯಮಾನವಾಗಿತ್ತು. ಆರ್ಯನ್ ತಾಯಿ ತಂದೆ ಜಾನಕಿ ದೊಡ್ಡಮ್ಮ ಸಿಡ್ದೇಳುವುದಂತೂ ನಿಜ. ಏನು ಮಾಡಲಿ? ಆರ್ಯನ್ ನನ್ನ ನಿಜವಾಗಿ ಪ್ರೀತಿಸ್ತಾರೆ ಅನಿಸುತ್ತೆ. ಮೊದಲ ನೋಟದಲ್ಲಿಯೇ ಪ್ರೀತಿ ಹುಟ್ಟಬಹುದೇ? ಅವರ ಬಗ್ಗೆ ನನ್ನಲ್ಲೂ ಪ್ರೀತಿ ಮೂಡಿದೇ ಇರಬಹುದು ಎನಿಸಿತ್ತು. ಮನೆಯಲ್ಲಿ ಕೆಲಸ ಇರುವುದು ನೆನಪಾಗಿ ಅಲ್ಲಿಂದ ಎದ್ದು ಮನೆ ಕಡೆ ನಡೆದಳು. ಹುಡುಗಿಯರೊಂದಿಗೆ ಸೇರಿ ಹರಡುತ್ತಾ ತಿಂಡಿ ತಿನ್ನುತ್ತಾ ಕುಳಿತಿದ್ದವನನ್ನು ನೋಡಿ ಅವಳ ಮನಸ್ಸು ಮುದುಡಿತು. ಸಪ್ಪೆ ಮುಖದಲ್ಲಿ ಒಳಗೆ ಹೋದವಳನ್ನು ನೋಡಿ ಮನದಲ್ಲಿಯೇ ನಕ್ಕಿದ್ದ. ಇಷ್ಟವಿದ್ದರೂ ಹೇಳಲಾಗದ ಪರಿಸ್ಥಿತಿಯಲ್ಲಿದ್ದ ಅವಳ ಮನಸ್ಸನ್ನು ಅವನು ಅರಿಯದವನಾಗಿರಲಿಲ್ಲ. ನಾನಾಗಿಯೇ ಪ್ರಪೋಸ್ ಮಾಡಿದರೆ ಒಪ್ಪಿಕೊಳ್ಳಬಹುದೆಂಬ ಅವನ ವಿಶ್ವಾಸವನ್ನು ಸುಳ್ಳು ಮಾಡಿದಳಲ್ಲ ಎಂಬ ಕೋಪ ಅವನಿಗೆ ಬಂದಿತ್ತು. ಏನಾದರಾಗಲಿ ಅವಳಾಗಿಯೇ ತನ್ನ ಒಪ್ಪಿಗೆ ನನಗೆ ಹೇಳಲಿ ಎಂದುಕೊಂಡವನು ತನ್ನ ಮನಸ್ಸಿನ ಆಸೆಯನ್ನು ಅಜ್ಜಿ ತಾತನಿಗೆ ತಿಳಿಸಿದ. ನಿರ್ಮಲರಿಗಂತೂ ಬಹಳ ಖುಷಿಯಾಗಿತ್ತು. ತಮ್ಮ ಆಯ್ಕೆಯೇ ಮೊಮ್ಮಗನ ಆಯ್ಕೆಯಾಯಿತೆಂದು ಸಂತೋಷವಾಗಿತ್ತು. ಅವರ ಮನೆತನದ ಗುರುಗಳು, ಪುರೋಹಿತರು ಆಗಿದ್ದ ಶ್ರೀಕಂಠಶಾಸ್ತ್ರಿಗಳು ಜಾತಕ ಬಹಳ ಪ್ರಶಸ್ತವಾಗಿದೆ ಎಂದಾಗಿನಿಂದ ಅವರ ಮನದಲ್ಲಿ ಇದೇ ವಿಚಾರ ಮಂಥನವಿತ್ತು. ಗಂಡನು ತಮ್ಮ ಮಾತಿಗೆ ಒಪ್ಪಿದ್ದು ಮತ್ತಷ್ಟು ಬಲ ಬಂದಂತಾಗಿತ್ತು. ಜಾನಕಿ ಹಾಗೂ ರಾಜೇಶ್ನ ಬಗ್ಗೆ ಅನುಮಾನವಿದ್ದರೂ ನಿತೀಶ್ ಹಾಗೂ ಮಾಯ ಒಪ್ಪಿಗೆ ಕೊಟ್ಟದ್ದು ಅವರ ಆಸೆಗೆ ಹೆಂಬು ಕೊಟ್ಟಂತಾಗಿತ್ತು. ಬಹಳ ಒಳ್ಳೆ ಹುಡುಗಿ ಕಂದ, ನಿಮ್ಮಿಬ್ಬರ ಜೋಡಿ ಹೇಳಿ ಮಾಡಿಸಿದಂತಿದೆ ಎಂದರು ತಾತ. ನಮ್ಮಿಬ್ಬರಿಗೂ ಸಂತೋಷವಾಗಿದೆ ಆರ್ಯನ್. ಹುಡುಗಿ ತುಂಬ ಜಾಣೆ, ಆದರೆ ತುಂಬ ಸ್ವಾಭಿಮಾನಿ, ಎಲ್ಲ ಅವರ ಅಮ್ಮನಂತೆಯೇ. ಜಾನಕಿಯ ತಿರಸ್ಕಾರದ ಮಾತುಗಳಿಗೆ ಬೇರೆ ಯಾರಾದರೂ ಆಗಿತ್ತಿದ್ರೆ ನಾನು ಸಂಪಾದಿಸ್ತೀನಿ, ನಿನ್ನ ಹಂಗು ನನಗೇಕೆ ಬೇಡ ಎಂದು ಜಾನಕಿ ಮುಖದ ಮೇಲೆ ಹೇಳಿ ಹೋಗಿರುತ್ತಿದ್ದಳು. ಆದರೆ ಅವಳು ಹಾಗೇನು ಮಾಡದೆ ಇಲ್ಲಿನ ಎಲ್ಲ ಕೆಲಸವನ್ನು ಮಾಡಿಕೊಂಡು ತನ್ನಿಂದ ಬೇರೆಯವರಿಗೆ ತೊಂದರೆ ಆಗದಂತೆ ಇದ್ದಾಳೆ. ನೀನೇ ನೋಡಿದೆಯಲ್ಲ, ನಾನು ನಿನ್ನನ್ನು ಬಲವಂತವಾಗಿ ಕರೆಸಿದ್ದು ಇದೇ ಕಾರಣಕ್ಕಾಗಿ ಎಂದರು ಅಜ್ಜಿ. ಅಜ್ಜಿ, ನೀವು ತುಂಬ ಜಾಣರಿದ್ದೀರಿ. ನಾನು ಅವಳನ್ನು ಒಪ್ಪದೆ ಹೋಗಿರುತ್ತಿದ್ದರೆ ಕಂದ, ನೀನು ಯಾರನ್ನೇ ಇಷ್ಟಪಟ್ಟಿದ್ದರೂ ನಾನು ಕೂಡ ಸಂತೋಷದಿಂದ ಒಪ್ಪಿಕೊಂಡಿರುತ್ತಿದ್ದೆ. ನಿನ್ನ ಇಷ್ಟವೇ ನಮ್ಮಿಷ್ಟ. ಆರ್ಯನ್ ಖಂಡಿತ ಒಪ್ಪಿಕೊಳ್ತಾನೆ ಎಂದು ನಿತೀಶ್ ನನಗೆ ಹೇಳಿದ್ದ ಎಂದರು. ಓ, ನೀವು ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದೀರಿ ಅನಿಸುತ್ತೆ. ಡ್ಯಾಡಿ ಮಾಮ್ ಸಹ ಏನೂ ಹೇಳಿರಲಿಲ್ಲ. ಹೋಗಲಿ, ಅಸ್ಮಿತನಿಗೇನಾದರೂ ಗೊತ್ತಿದೆಯಾ? ಹೇ, ಇಲ್ವೋ, ನಮ್ಮನ್ನು ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ನೋಡು, ಅವಳನ್ನು ಹೋಲಿಸಿಕೊಳ್ಳುವ ಕೆಲಸ ನಿನಗೆ ಬಿಟ್ಟಿದ್ದೀನಿ. ಈಗ ಅತ್ತೆಯರ ದಂಡು, ದೊಡ್ಡಮ್ಮನ ತಮ್ಮನ ಪರಿವಾರ ಬಂದು ಹಿಡಿದಿದೆಯಲ್ಲ, ಎಲ್ಲ ನನಗೆ ಎಗೇನ್ಸ್ಟ್ ಆಗಿ ನಿಂತರೆ ಏನು ಮಾಡಲಿ? ಏನು ಮಾಡಬೇಡ, ಧೈರ್ಯವಾಗಿ ನಿನ್ನ ಒಪ್ಪಿಗೆ ಎಲ್ಲರ ಮುಂದೆ ಹೇಳಿಬಿಡು. ಹಾಗಂತೀರಾ? ಇಲ್ಲ, ಕಾಯ್ತೀರು. ಕೊನೆಗೆ ಅವರಲ್ಲಿಯೇ ಯಾರನ್ನಾದರೂ ಗಂಟು ಹಾಕಿಕೊಳ್ಳಬೇಕಾದೀತು. ಸರಿ ಅಜ್ಜಿ,
ಅವಳಾಗಿಯೇ ನಿಮ್ಮ ಹತ್ರ ಬಂದು ತನ್ನ ಒಪ್ಪಿಗೆ ತಿಳಿಸುವ ಹಾಗೆ ಮಾಡ್ತೀನಿ. ಆಯಿತು, ನೋಡೋಣ, ಪ್ರಯತ್ನಿಸು ಎಂದು ಹೇಳಿದರು. ಅಂದು ದೇವಸ್ಥಾನದ ಎದುರು ಹಾಕಿದ್ದ ದೊಡ್ಡ ವೇದಿಕೆಯಲ್ಲಿ ಜಾತ್ರೆಯ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಮನೆಯವರೆಲ್ಲರೂ ಅಲ್ಲಿಗೆ ಹೋಗುವವರಿದ್ದರು. ಸಂಜೆಯೇ ತನ್ನೆಲ್ಲ ಕೆಲಸ ಮುಗಿಸಿದ ಅಸ್ಮಿತಾ ಅಜ್ಜಿಗೆ ಹಾಗೂ ಜಾನಕಿಗೆ ಹೇಳಿ ಹೋಗಿದ್ದಳು. ಅವಳು ಹೋಗುವುದನ್ನು ನೋಡಿದ ಆರ್ಯನ್ ಮನಸ್ಸು ತೂಗಾಡಿತು. ಇವಳು ಅಲಂಕಾರ ಮಾಡಿಕೊಂಡು ಎಲ್ಲಿಗೆ ಹೋಗ್ತಿದ್ದಾಳೆ ಎಂದುಕೊಂಡು ಬಾಲ್ಕನಿಯಿಂದಲೇ ನೋಡಿದ. ಅದಾಗಲೇ ಮನೆಯ ಮುಂದೆ ಕೆಲ ಹುಡುಗಿಯರು ಜಮಾಯಿಸಿತು. ಓ, ಎಲ್ಲರೂ ಇವಳ ಸ್ಟೂಡೆಂಟ್ಸ್ ಇರಬೇಕು, ಪರವಾಗಿಲ್ಲ, ಶಿಷ್ಯವೃಂದ ದೊಡ್ಡದೇ ಇದೆ ಎಂದುಕೊಂಡ. ತನ್ನ ಕೂದಲನ್ನು ಜಡೆ ಹೆಣೆಯದೆ ಹಾಗೆಯೇ ಬಿಟ್ಟಿದ್ದಳು. ಹುಟ್ಟಿದ್ದ ಸೀರೆ ಅವಳಿಗೆ ಚೆನ್ನಾಗಿ ಒಪ್ಪುತ್ತಿತ್ತು. ನಕ್ಕಾಗ ಅವಳ ಕೆನ್ನೆಯಲ್ಲಿ ಮೂಡುತ್ತಿದ್ದ ಆಳವಾದ ಗುಳಿಗೆ ಬಂದ ದಿನವೇ ಅವನ ಮನಸ್ಸು ಸೋತಿತ್ತು. ಇಂಥ ಸುಂದರಿಗೆ ಹುಡುಗರು ಸೋಲದೆ ಇರುತ್ತಾರೆಯೇ? ಇವಳಿಗೇನಾದರೂ ಬಾಯ್ ಫ್ರೆಂಡ್ ಇದ್ದಾರೆ? ಇಲ್ಲವೆಂದಿತು ಮನಸ್ಸು. ಅವಳು ತನ್ನನ್ನು ಒಪ್ಪಿಕೊಳ್ಳದಿದ್ದರೆ ಯಾಕೆ ಒಪ್ಪಲ್ಲ? ಒಪ್ಪೇ ಒಪ್ತಾಳೆ. ಇಲ್ಲಾಂದ್ರೆ ನಾನೇ ಇನ್ನೊಂದು ಸಾರಿ ಕೇಳಿಬಿಡುವುದು ಅಷ್ಟೇ. ಅಜ್ಜಿ ಹತ್ರ ಬೇರೆ ಚಾಲೆಂಜ್ ಮಾಡಿಕೊಂಡವನು ಮನೆಯಲ್ಲಿ ಇರುವುದಕ್ಕಿಂತ ಹೊರಗೆ ಹೋಗುವುದೇ ಸರಿ ಎಂದು ಮನೆಯವರೊಂದಿಗೆ ತಾನೂ ಹೋಗಲು ರೆಡಿಯಾದ. ಜೀನ್ಸ್ ಮೇಲೆ ನೀಲಿ ಬಣ್ಣದ ಕುರ್ತ ಧರಿಸಿ ತಯಾರಾಗಿ ಬಂದವನನ್ನು ನೋಡಿದ ಅತ್ತೆಯಂದಿರಿಗೆ, ಛೇ, ಆಗ ನಾವು ಮಾಯಾಳನ್ನು ಚೆನ್ನಾಗಿ ನೋಡಿಕೊಂಡಿದ್ದರೆ ಇಂದು ಹಕ್ಕಿನಿಂದ ಕೇಳಿ ಇವನನ್ನು ಹಳಿಯನನ್ನಾಗಿಸಿಕೊಳ್ಳಬಹುದಿತ್ತು. ಇವನ ಕಣ್ಣು ಆ ಹುಡುಗಿ ಮೇಲೆ ಇದೆ. ಅವಳನ್ನೇ ಮದುವೆ ಹಾಕ್ತೀನಿ ಎಂದರೆ ಏನು ಮಾಡುವುದು? ಬಲವಂತದಿಂದ ತಾಳಿ ಕಟ್ಟಿಸುವುದಕ್ಕೆ ಆಗೋಲ್ಲ. ಈ ಅಮ್ಮ ಅಪ್ಪ ಅಂತೂ ತುಂಬನೇ ಬದಲಾಗಿದ್ದಾರೆ. ಏನಾಗುತ್ತೋ ನೋಡೋಣ ಎಂದು ನಿಟ್ಟುಸಿರು ಬಿಟ್ಟು ಸುಮ್ಮನಾಗಿದ್ದರು. ಮೂವರು ಹುಡುಗಿಯರು ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಅಲಂಕರಿಸಿಕೊಂಡು ತಯಾರಾಗಿದ್ದರು. ಅವರೆಲ್ಲ ನೋಡಿದ ಆರ್ಯನ್ ವಾಹ್, ಬ್ಯೂಟಿಫುಲ್ ಎಂದು ಉದ್ಗಾರ ಮಾಡಿದ. ಎಲ್ಲರ ಮುಖದಲ್ಲಿ ಸಂತಸ ಉಕ್ಕಿದರೆ ಚೈತ್ರ ನಾಚಿಕೊಂಡಿದ್ದಳು. ಎಲ್ಲ ರೆಡಿ ಇದ್ದೇವೆ, ಹೋಗೋಣವಾ? ಜಾನಕಿ ಕೇಳಿದಾಗ ಎಲ್ಲರೂ ಹೊರಟರು. ಅಜ್ಜಿ ತಾತ ಬರೋಲ್ವಾ? ದೊಡ್ಡಪ್ಪ ಕೇಳಿದ ಆರ್ಯನ್. ಅತ್ತೆ ಮಾವ ಆಗಲೇ ಹೋದ್ರು. ಆ ಮಹಾರಾಣಿ ಇವತ್ತು ಆಡ್ತಾಳಂತೆ, ಅದಕ್ಕೆ ಇವರಿಗೆ ಸಂಭ್ರಮ. ಅವಳು ಸಂಗೀತದಲ್ಲಿ ಪಾರಂಗತಳೇನೋ ಅನ್ನೋ ಹಾಗೆ ಮಾಡ್ತಾರೆ. ನಮ್ಮ ಚೈತ್ರ ಕೂಡ ಡ್ಯಾನ್ಸ್ ಕಲಿತಿದ್ದಾಳೆ. ಆದರೆ ಅವಳು ಹಾಗೆಲ್ಲ ಯಾರ ಮುಂದೆನೂ ಪ್ರದರ್ಶನ ಮಾಡೋಲ್ಲ ಎಂದು ಜಾನಕಿ ಹೇಳಿದಳು. ನಮ್ಮ ಸಮನ್ವಿತಾ ಸ್ಟಾರ್ ಮೇಕರ್ನಲ್ಲಿ ಹಾಡ್ತಾಳೆ. 100 ಜನ ಅವಳ ಫ್ಯಾನ್ ಆಗಿದ್ದಾರೆ ಅನಿತಾ ಹೇಳಿದ್ಲು. ನಮ್ಮ ನಮಿತಾ ಯಾರ ಮುಂದೆನೂ ಹೇಳ್ಕೊಳ್ಳಲ್ಲ. ಎಷ್ಟು ಚೆನ್ನಾಗಿ ವೀಣೆ ನುಡಿಸ್ತಾಳೆ ಗೊತ್ತಾ ಎಂದು ಅದಿತಿ ಕೂಡ ಹೇಳಿದ್ಲು. ಎಲ್ಲದಕ್ಕೂ ಪ್ರತಿಭೆ ಬೇಕು ಎಂದುಕೊಂಡು ಆರ್ಯನ್, ಪರವಾಗಿಲ್ಲ, ಹುಡುಗಿ ಟ್ಯಾಲೆಂಟೆಡ್ ಆಗಿದ್ದಾಳೆ, ಸರಿ ನೋಡೋಣ ಎಂದು ಖುಷಿಯಾಗಿಯೇ ಹೊರಟಿದ್ದ. ದೇವಸ್ಥಾನದ ಬಳಿ ಸುಮಾರು ದೊಡ್ಡದಾಗಿಯೇ ಪೆಂಡಲ್ ಹಾಕಿದ್ರು. ಊರ ಗಣ್ಯರು ಹಾಗೂ ಕೆಲವು ಪ್ರಮುಖರು ವೇದಿಕೆಯನ್ನು ಅಲಂಕರಿಸಿದರು. ನಮ್ಮ ಊರಿನ ಪ್ರತಿಭಾವಂತ ಉಪನ್ಯಾಸಕಿಯಾದ ಕುಮಾರಿ ಅಸ್ಮಿತರಿಂದ ಪ್ರಾರ್ಥನಾ ಗೀತೆ ಎಂದು ಅನೌನ್ಸ್ಮೆಂಟ್ ಆಯಿತು. ಅದನ್ನು ಕೇಳಿದಾಗ ಆರ್ಯನ್ ಮನಸ್ಸಿನಿಂದ ಪುಳಕಿತಗೊಂಡ. ಅವಳು ಶಾರದೆಯ ಕುರಿತು ಹಾಡಿದ ಗೀತೆ ಬಹಳ ಸೊಗಸಾಗಿತ್ತು. ಅವಳು ಹಾಡಿ ಮುಗಿಸಿದ ಕೂಡಲೇ ಕಿವಿಗಡಚುವ ಕರಾಡತನ ಕೇಳಿ ಬಂದಿತ್ತು. ನಂತರ ಅವಳ ವಿದ್ಯಾರ್ಥಿನಿಯರಿಂದ ವೃಂದಗಾನವಿತ್ತು. ತಾತ ಮತ್ತು ದೊಡ್ಡಪ್ಪನ ಆರ್ಯನ್ನನ್ನು ಕೆಲವು ಯುವಕರಿಗೆ ಪರಿಚಯ ಮಾಡಿಸಿದರು. ಅವರಲ್ಲಿ ಶಾನುಭೋಗರ ಮಗ ಅರವಿಂದ್ ಅಸ್ಮಿತಾಳೊಂದಿಗೆ ನಗುನಗುತ್ತಾ ಮಾತನಾಡುತ್ತಿದ್ದುದನ್ನು ನೋಡಿ ಆರ್ಯನ್ ಮನಸ್ಸು ಕಸಿವಿಸಿಗೊಂಡಿತ್ತು. ಕಾರ್ಯಕ್ರಮ ಮುಗಿಸಿ ಎಲ್ಲರೂ ಮನೆಗೆ ಬಂದಿದ್ದರು. ಅಜ್ಜಿ ಅಸ್ಮಿತಾಳಿಗೆ ದೃಷ್ಟಿ ನಿವಾಳಿಸಿ ಅವಳ ಕೈ ಹಿಡಿದು ಎಲ್ಲರೂ ಕುಳಿತಿದ್ದಲ್ಲಿಗೆ ಅವಳನ್ನು ಕರೆತಂದರು. ನಾನು ನಿಮಗೆಲ್ಲ ಒಂದು ಶ್ರೀಸುದ್ದಿ ತಿಳಿಸಬೇಕೆಂದು ಇವಳನ್ನು ನನ್ನ ಮೊಮ್ಮಗನಿಗೆ ಹರಿಸಿದ್ದೇನೆ ಎಂದರು. ಇದನ್ನು ಕೇಳಿ ಎಲ್ಲರಿಗೂ ಅರ್ಥವಾಗಿ ಹೋಯಿತು. ಈ ಸೌಭಾಗ್ಯಕ್ಕ ನಾವಿಲ್ಲಿ ಕೆಲಸವಿಲ್ಲದೆ ಇಲ್ಲಿಗೆ ಬಂದದ್ದು ದಂಡ ಆಯಿತು ಎಂದುಕೊಂಡಿದ್ದರು. ಆರ್ಯನ್ ಹುಡುಗಿ ನಿನಗೆ ಇಷ್ಟವಾಗಿದ್ದಾಳಾ? ಅಜ್ಜಿ ಕೇಳಿದರು. ನಿಮ್ಮ ಆಯ್ಕೆ ನನಗೆ ಇಷ್ಟ ಆಯಿತು ಅಜ್ಜಿ. ಇವರಿಗೆ ನಾನು ಇಷ್ಟ ಆಗಿದ್ನಾ ಇಲ್ವಾ ಅಂತ ಕೇಳಿ ನೋಡಿ ಎಂದು ತುಂಟ ನಗು ಬೀರಿದ. ಏನಮ್ಮ ಅಸ್ಮಿತಾ, ನಮ್ಮ ಹುಡುಗ ನಿನಗಿಷ್ಟ ಆಯ್ತಾ ಎಂದಾಗ ಹೌದು ಎಂಬಂತೆ ಅವಳು ತಲೆ ಹಾಡಿಸಿದಳು. ಲಾಡು ಡಬ್ಬ ಹಿಡಿದು ಬಂದ ಜಾನಕಿ ಮನೆಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಹಳೆದಾಗಾಯಿತು ಎನ್ನುತ್ತೆಲ್ಲರಿಗೂ ಲಾಡು ಹಂಚಿದಳು. ಓ, ಪರವಾಗಿಲ್ಲ, ದೊಡ್ಡಮ್ಮ ಎಷ್ಟು ಬೇಗ ಬಣ್ಣ ಬದಲಾಯಿಸಿದ್ರು ಎಂದುಕೊಂಡ ಆರ್ಯನ್. ದೊಡ್ಡಮ್ಮ, ನಾನು ನನ್ನ ಕೋರ್ಸ್ ಮುಗಿಸಿ ಬಂದು ಇಲ್ಲಿಯೇ ಆಸ್ಪತ್ರೆ ತೆರೆಯುತ್ತೇನೆ. ಅದರ ಜವಾಬ್ದಾರಿ ದೊಡ್ಡಪ್ಪನಿಗೆ ವಹಿಸಬೇಕು ಅಂತಿದ್ದಾರೆ ಡ್ಯಾಡ್ ಎಂದ. ಹೌದು ಕಣೋ ರಾಜೇಶ್, ಈ ಮನೆಗೆ ನೀನೇ ಹಿರಿಯ ಮಗ ಅಲ್ವೇ, ಅದಕ್ಕೆ ನಿನಗೆ ಈ ಜವಾಬ್ದಾರಿ ವಹಿಸಿದ್ದೇನೆ ಎಂದರು ತಾತ. ಆರ್ಯನ್, ನಿಜವಾಗ್ಲೂ ಹೇಳ್ತಿದ್ಯಾ? ಹೌದು ದೊಡ್ಡಮ್ಮ, ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಯ್ತು ಕಣೋ ಎಂದು ಜಾನಕಿ ಅಸ್ಮಿತಾಳತ್ತ ನೋಡಿ ಮುಗುಳ್ನಗ ಬೀರುತ್ತಾ, ಈಗ ನಾನು ನಿನ್ನ ನಿಜವಾದ ಅತ್ತೆ ಗೊತ್ತಾಯ್ತಾ ಎಂದಾಗ ಅಸ್ಮಿತಾ ನಾಚಿ ತಲೆ ತಗ್ಗಿಸಿದಳು. ಪ್ರೀತಿಯಿಂದ ತನ್ನತ್ತ ನೋಡಿದ ಆರ್ಯನನ್ನು ನೋಡಿ ಅವಳ ಕೆನ್ನೆ ಕೆಂಪಾಗಿತ್ತು. ಸಂಬಂಧವೇ ಬೇಡವೆಂದುಕೊಂಡಿದ್ದ ಆರ್ಯನನ್ನು ಅನುರಾಗದ ಸಂಬಂಧ ಒಲವಿನಿಂದ ಬೆಸೆದಿತ್ತು. ಮತ್ತೆ ಆ ದೊಡ್ಡ ಮನೆಯಲ್ಲಿ ನಗುವಿನ ಸಂಭ್ರಮದ ಹಾಳೆ ಹರಡಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ. ನೋಡಿದ್ರಲ್ಲ, ನಾವು ಕೆಲವೊಮ್ಮೆ ಕೆಲವರನ್ನು ಕೀಳಾಗಿ ಕಂಡ್ರೆ ಮತ್ತೆ ಅವರು ತಮ್ಮ ಜೀವನದಲ್ಲಿ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಸಾಧಿಸಿ ತೋರಿಸ್ತಾರೆ. ಆದರೆ
ಆ ದಿನ ನಮ್ಮನ್ನು ಕೀಳಾಗಿ ಕಂಡವರನ್ನು ಯಾವತ್ತೂ ಮರೆಯಬಾರದು. ತಿಳಿಯಿತಲ್ವಾ?